ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಗೆ ಡಿಸೈರ್ಸ್ ಇರುತ್ತವೆ, ಆಸೆಗಳು. ಈ ಆಸೆಗಳನ್ನು ದಾಟುವುದು ಹೇಗೆ? ಆಸೆಗಳು ಇರಬೇಕಾ ಅಲ್ಲವಾ? ಇರಬೇಕಂದರೆ ನಾವು ಬೇಕೆಂದೇನು ತಂದಿಲ್ಲ, ಇದ್ದೇ ಇವೆ. ಬೇಡ ಅಂದರೆ ನಾವು ಹೋಗುವುದಿಲ್ಲ. ಅದಕ್ಕೆ ಪರಿಹಾರವೇನು ಅಂದರೆ, ಆಸೆಗಳು ತಾವು ಕೆಟ್ಟವಲ್ಲ. ಆಸೆಗಳು ಅಹಂಕಾರದ ಅಭಿವ್ಯಕ್ತಿಗಳು. ಅಹಂಕಾರವನ್ನು, ಸ್ವಾರ್ಥವನ್ನು ಬಿಟ್ಟರೆ ಅವೇ ಆಸೆಗಳು ಲೋಕಾನುಗ್ರಹ ರೂಪವಾಗಿ ನಿಸ್ವಾರ್ಥವಾಗುತ್ತವೆ. ಅದು ಪರಿಹಾರ ಮಾಡ್ತದೆ. ಆದ್ದರಿಂದ ನಮ್ಮ ಉದ್ದೇಶ ಆಸೆಗಳನ್ನು ಬಿಡುವುದಂದರೆ ಅದರ ಹಿಂದಿನ ಸ್ವಾರ್ಥ ಬಿಟ್ಟರೆ ಯಾವುದು ಅವಶ್ಯಕತೆಗಳು ಇರುತ್ತವೆ. ಅದಕ್ಕೋಸ್ಕರ ಜನರು ಹೇಳ್ತಾರೆ ನೋಡಿ, ನಮ್ಮ ಸ್ವಾರ್ಥ ಆಸೆಗಳನ್ನು ಬಿಟ್ಟರೆ, ನಾನು ನನ್ನದು ಎಂಬ ಅಭಿಮಾನ ಬಿಡಿಸಿಬಿಟ್ಟರೆ, ಆದರೂ ಮನಸ್ಸಿನಲ್ಲಿ ಕೆಲವು ಆಸೆಗಳಿರಬಹುದು. ಏಕೆಂದರೆ ಮನಸ್ಸಿಗೆ ಸ್ವಲ್ಪ ಒಲವು ಇರುತ್ತದೆ, ಹಿಂದಿನ ಸಂಸ್ಕಾರಗಳಿರುತ್ತವೆ, ಪೂರ್ವಜನ್ಮ ಕರ್ಮ ಇರುತ್ತದೆ. ಅದಕ್ಕೆ ಅನುಗುಣವಾಗಿ ಕೆಲವು ಆಸೆಗಳು ಬರಬಹುದು. ಬಟ್ ಆ ಆಸೆಗಳಲ್ಲಿ ನಾನು ನನ್ನದು ಅಭಿಮಾನವಿಲ್ಲದಿರುವುದರಿಂದ ಆಸೆಗಳು ಸುಮ್ಮನೆ ಆಸೆಗಳಿಗನುಗುಣವಾಗಿ ಒಂದು ಲೀಲಾ ಮಾತ್ರವಾಗಿ ನಡೆಯುತ್ತದೆ. ಆಸೆಗಳು ನಮಗೆ ಒತ್ತಾಯ ಮಾಡಲ್ಲ, ಪ್ರೆಷರ್ ಮಾಡಲ್ಲ, ತೊಂದರೆ ಕೊಡಲ್ಲ. ಆ ಆಸೆ ಪೂರೈಸಿದ್ದರೂ ಆನಂದ, ಪೂರೈಸದಿದ್ದರೂ ಆನಂದ. ಯಾವಾಗ ನಿಸ್ವಾರ್ಥವಾದ ಆಸೆಗಳಿರುತ್ತದೋ ಅದು ಪೂರೈಸಿದ್ದರೂ ನಾವೇನು ಉಬ್ಬಿ ಹೋಗಲ್ಲ, ಹಿಗ್ಗಲ್ಲ, ಪೂರೈಸದಿದ್ದರೂ ಕುಗ್ಗಲ್ಲ, ನಾವು ಬೇಜಾರು ಮಾಡಿಕೊಳ್ಳಲ್ಲ, ಪರವಾಗಿಲ್ಲ ಎಂದು ಮುಂದುವರಿಯುತ್ತೇವೆ. ಆದ್ದರಿಂದ ಆಸೆಗಳು ತಾವು ಕೆಟ್ಟವಲ್ಲ. ಅದರ ಹಿಂದೆ ಇರುವ ಸ್ವಾರ್ಥ, ಅಹಂಕಾರ, ಆಗ್ರಹ, ಈ ಮೂರು: ಆಗ್ರಹ, ಸ್ವಾರ್ಥ, ಅಹಂಕಾರ. ಈ ಮೂರನ್ನು ತೆಗೆಯುವುದೇ ಆಸೆಗಳನ್ನು ಬಿಡುವುದು ಅಂದರೆ ಇದೇ ಅರ್ಥ. ಇದು ಹಿಂದೆ ಹೇಳಿದ್ದೇವೆ. ಎರಡನೆಯ ಪ್ರಶ್ನೆ ಏನೆಂದರೆ, ಮಹಾಭಾರತದಲ್ಲಿದ್ದಂತೆ ಮಹಾಭಾರತ ಮೇಲೆ ಐ ಸಿ ಎ ಕಾಂಟ್ರಡಿಕ್ಷನ್ ಇನ್ ಹೌ ದ ಪವರ್ ಆಫ್ ವರ್ಡ್ಸ್ ಆರ್ ಪ್ರಾಮಿಸಸ್ ಇಸ್ ಟ್ರೀಟೆಡ್. ಇನ್ನೊಬ್ಬರ ಪ್ರತಿಜ್ಞೆಗಳನ್ನು ಜನರು ಹೇಗೆ ನಡ್ಕೊಳ್ತಾ ಇದ್ದಾರೆ. ಪ್ರತಿಜ್ಞೆ ಮಾಡ್ತಾರೆ, ನಂತರ ಆ ಪ್ರತಿಜ್ಞೆಗೆ ವಿರುದ್ಧವಾಗಿ ನಡ್ಕೊಳ್ತಾರೆ ಎಂದು ಇವರಿಗೆ ಅನಿಸುತ್ತಾ ಇದೆ. ಈ ಕರ್ತೃವಿಗೆ ಅವರಿಗೆ ಅನಿಸುತ್ತಾ ಇದೆ. ಅವರ ಪ್ರಶ್ನೆ ಏನೆಂದರೆ, ಭೀಷ್ಮ ಈಸ್ ಆಫೆನ್ ಬ್ಲೇಮ್ಡ್ ಫಾರ್ ಅನ್ವೇವರಿಂಗ್ ಕಮಿಟ್ಮೆಂಟ್ ಟುವರ್ಡ್ಸ್ ಹಿಸ್ ಪ್ರಾಮಿಸ್ ಆಫ್ ಬೀಯಿಂಗ್ ಎ ಪರ್ಮನೆಂಟ್ ಸರ್ವೆಂಟ್ ಟು ಹಸ್ತಿನಾಪುರ. ನಾನು ಹಸ್ತಿನಾಪುರಕ್ಕೆ ಶಾಶ್ವತವಾದ ಸೇವಕನಾಗಿ, ಕಮಿಟೆಡ್ ಸೇವಕ. ಕಮಿಟೆಡ್ ಅಂದರೆ ಏನು ಹೇಳಬೇಕು? ಅದಕ್ಕೆ ಸಮರ್ಪಿತವಾಗ, ಅಂದರೆ ಅದಕ್ಕೆ ತನ್ನನ್ನು ತಾನು ಸಮರ್ಪಿತವಾಗಿರುವ ಶಾಶ್ವತ ಸೇವಕನು ಎಂಬ ಪ್ರತಿಜ್ಞೆ ಮಾಡಿದ್ದನಂತೆ. ಹಾಗಾದರೆ ಭೀಷ್ಮ ಹೀಗೆ ಮಾಡಿದ್ದನಂತೆ ಯಾರೋ ಹೇಳ್ತಾ ಇದೆ. ಅಂದರೆ ಶಾಶ್ವತವಾಗಿ ಸಮರ್ಪಿತ ಹೇಳ್ತಾರ, ಕಮಿಟೆಡ್ಗೂ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ. ಅಂಕಿತ ಎಂದು ತೆಲುಗಿನಲ್ಲಿ ಹೇಳ್ತೀವಿ. ಸೊ ಕಮಿಟ್ಮೆಂಟ್ ಅಂದರೆ ಅದಕ್ಕೆ ತನ್ನನ್ನು ಪೂರ್ತಿ ಮುಡುಪಾಗಿಟ್ಕೊಂಡ. ಕನ್ನಡದಲ್ಲಿ ಮುಡುಪಾಗಿಟ್ಕೊಂಡ. ಕರೆಕ್ಟ್. ಕಮಿಟೆಡ್ ಅಂದರೆ ಮುಡುಪಾಗಿ, ಅಂದರೆ ನಾನು ನನ್ನನ್ನು ಪೂರ್ತಿಯಾಗಿ ಭೀಷ್ಮ ಹೀಗೆ ಪ್ರತಿಜ್ಞೆ ಮಾಡಿದ್ದನಂತೆ ಇವರು ಹೇಳ್ತಾ ಇದ್ದಾರೆ. ಇವರು ಪ್ರಶ್ನಕರ್ತರು ಹೇಳ್ತಾ ಇದ್ದಾರೆ, ಭೀಷ್ಮ ಹೀಗೆ ಪ್ರತಿಜ್ಞೆ ಮಾಡಿದ್ದನಂತೆ ಶಾಶ್ವತ ಸೇವಕನಾಗಿ, ಏನು ತನ್ನನ್ನು ತಾನು ಮುಡುಪಾಗಿಟ್ಟುಕೊಂಡೆ, ಶಾಶ್ವತ ಸೇವಕನಾಗಿ ಹಸ್ತಿನಾಪುರಕ್ಕೆ ಶಾಶ್ವತ ಸೇವಕನಾಗ್ತೀನಿ ಎಂದು ಮುಡುಪಾಗಿರುವ ಶಾಶ್ವತ ಸೇವಕನಾಗಿರುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದನಂತೆ. ಆ ಪ್ರತಿಜ್ಞೆಗೆ ವಿರುದ್ಧವಾಗಿ ಹೇಗೆ ನಡ್ಕೊಂಡ? ಆ ಹಸ್ತಿನಾಪುರಕ್ಕೆ ಮತ್ತೆ ಗಂಡು ಮಕ್ಕಳು ಸತ್ತು ಹೋದರು, ರಾಜ್ಯಾಧಿಕಾರ ಯಾರಿಲ್ಲ. ಅದಕ್ಕೋಸ್ಕರ ಮತ್ತೆ ನಿಮಗೆ ಮಕ್ಕಳು ಬೇಕು ಅಂದರೆ ಒಪ್ಪಲಿಲ್ಲ. ನೀವು ರಾಜ್ಯಪಾಲನೆ ಮಾಡು ಅಂದರೆ ಒಪ್ಪಲಿಲ್ಲ. ದ ಕ್ರಿಟಿಕ್ ಸೇಯಿಂಗ್ ದಟ್ ಹಿ ಶುಡ್ ಹ್ಯಾವ್ ಬ್ರೋಕನ್ ಹಿಸ್ ಪ್ರಾಮಿಸ್ ವೆನ್ ನೀಡೆಡ್ ಇನ್ ಮೆನಿ ಸಿಚುವೇಶನ್. ಎಷ್ಟೋ ಸಂದರ್ಭಗಳಲ್ಲಿ ಮತ್ತೆ ಮಕ್ಕಳು ಬೇಕಾಗಿರುವಾಗ
ತನ್ನ ಪ್ರತಿಜ್ಞೆಯನ್ನು ಬಿಟ್ಟು ಮಾಡಬೇಕಿತ್ತು. ಏಕೆಂದರೆ ತಾನು ಮುಡುಪಾಗಿರುತ್ತೇನೆ ಎಂದು ಹೇಳಿರುವವನು ಪ್ರತಿಜ್ಞೆ ಏಕೆ ಭಂಗ ಮಾಡಲಿಲ್ಲ? ಪ್ರತಿಜ್ಞೆ ಯಾರಿಗೋಸ್ಕರ? ನಿಮಗೆ ನನ್ನನ್ನು ಪೂರ್ತಿ ಮುಡುಪಾಗಿಟ್ಟುಕೊಂಡ ಸೇವಕ ಎಂದು ಹೇಳಿದ ನಂತರ ಸೇವಾ ವಿಷಯದಲ್ಲೇ ಆ ಪ್ರತಿಜ್ಞೆ ಏಕೆ ಭಂಗ ಮಾಡುವುದು? ಪ್ರತಿಜ್ಞೆಯ ಅರ್ಥವೇ ಸೇವಕ. ಈಗ ಇದು ಪ್ರಶ್ನೆ. ಓಕೆ, ಫಸ್ಟ್ ಏನಂದರೆ, ಇದು ದೊಡ್ಡ ತಪ್ಪೇನೆಂದರೆ ಭೀಷ್ಮ ಹಾಗೆ ಹೇಳಲಿಲ್ಲ. ಇದು ಟಿ ವಿ ಮಹಾಭಾರತಗಳು ನೋಡ್ಯೋ ಅಥವಾ ಇನ್ನು ಯಾವುದೋ ಕಾದಂಬರಿಗಳು, ಟಿ ವಿ ಆಶ್ರಿತ ಕಾದಂಬರಿಗಳು ನೋಡಿ ಮಾಡುವ ಪ್ರಶ್ನೆ. ಅವರು ಭೀಷ್ಮ ಪ್ರತಿಜ್ಞೆ ಇಷ್ಟೇ ಇತ್ತು: ನಾನು ರಾಜ್ಯಾಧಿಕಾರ ತಗೊಳ್ಳಲ್ಲ, ಅಂದರೆ ರಾಜನಾಗುವುದಿಲ್ಲ, ಪಟ್ಟಾಭಿಷೇಕ ಮಾಡಿಕೊಳ್ಳಲ್ಲ, ದೆನ್ ಮದುವೆನೂ ಮಾಡಿಕೊಳ್ಳಲ್ಲ. ಏಕೆಂದರೆ ಮದುವೆ ಮಾಡಿಕೊಂಡರೆ ಮಕ್ಕಳು ಹುಟ್ಟುತ್ತಾರೆ. ಈ ಕಾಲದಲ್ಲಿ ಮದುವೆ ಇಲ್ಲದಿದ್ದರೆ ಮಕ್ಕಳು ಹುಟ್ಟುತ್ತಾರೆ. ಅದು ಈ ಕಾಲದ ಮಾತು ಹೇಳಬೇಡ. ಆ ಕಾಲದಲ್ಲಿ ಮದುವೆ ಮೂಲಕವೇ ಮಕ್ಕಳು. ನನಗೆ ಮದುವೆ ಇಲ್ಲ ಅಂದರೆ ಮಕ್ಕಳಿರುವುದಿಲ್ಲ. ಆದ್ದರಿಂದ ಮಕ್ಕಳಿಲ್ಲ ಅಂದರೆ ಅದು ತನ್ನ ಅಪ್ಪನಿಗೋಸ್ಕರ ಸತ್ಯವತಿಯನ್ನು ಕರ್ಕೊಂಡು ಬರುವಾಗ ಅವರು ಒಪ್ಪಿಕೊಳ್ಳಿಲ್ಲ. ಏಕೆಂದರೆ ಇವಳಿಗೆ ಹುಟ್ಟಿದವರೇ ಉತ್ತರಾಧಿಕಾರಿ, ಸಿಂಹಾಸನವನ್ನು ಏಳಬೇಕು, ಸಿಂಹಾಸನದಲ್ಲಿ ಕುಳಿತಿರಬೇಕು. ಆಯಿತು ಎಂದು ಭೀಷ್ಮ ಪ್ರತಿಜ್ಞೆ ಮಾಡಿ, ನಾನು ನಿಮ್ಮ ಮಕ್ಕಳೇ ರಾಜ್ಯಾಧಿಕಾರ ಪಡ್ಕೊಳ್ತಾರೆ, ನಾನಲ್ಲ ಎಂದು ಹೇಳ್ತಾನೆ. ಹಾಗಾದರೆ ಓಕೆ, ಅವರೇನು ಹೇಳ್ತಾರೆ? ಸತ್ಯವತಿ ಅಪ್ಪ, ನೀವು ರಾಜ್ಯಾಧಿಕಾರಕ್ಕೆ ಆಸೆ ಪಡದೇ ಇರಬಹುದು, ನಿಮಗೆ ಹುಟ್ಟಿರುವ ಮಕ್ಕಳು ಮತ್ತು ರಾಜ್ಯಾಧಿಕಾರ ನಮಗೆ ಬೇಕು, ನಾವೇ ಹಿರಿಯ ಅಣ್ಣನ ಮಕ್ಕಳು, ಭೀಷ್ಮನ ಮಕ್ಕಳು ಎಂದು ಹೇಳಬಹುದು ನಿಮ್ಮ ಮಕ್ಕಳು. ಅಂದರೆ ಅವರು ಹೇಳ್ತಾನೆ, ನಾನು ಮದುವೆನೇ ಮಾಡಿಕೊಳ್ಳಲ್ಲ. ಇದೆಲ್ಲ ಏಕೆ? ಅಪ್ಪನ ಸಂತೋಷಕ್ಕೋಸ್ಕರ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾನೆ. ಓಕೆ, ಸೊ ಅಷ್ಟೇ ಹೊರತು ನಾನೇನು ಹಸ್ತಿನಾಪುರಕ್ಕೆ ಶಾಶ್ವತ ಸೇವಕ ಇದೆಲ್ಲ ಐ ಥಿಂಕ್ ಐ ಡೋಂಟ್ ರಿಮೆಂಬರ್. ನನಗೆ ಪೂರ್ತಿ ಅಷ್ಟು ಖಂಡಿತವಾಗಿ ನೆನಪಿಲ್ಲ. ನನಗೆ ಎಷ್ಟರ ಮಟ್ಟಿಗೆ ನೆನಪಿದೆಯೋ ಅನಿಸುತ್ತದೆ ಇದು ಟಿ ವಿ ಮಹಾಭಾರತ ಹೇಳಿದ ಮಾತು. ಇಲ್ಲೊಂದು ಮಾತು ನಿಮಗೆ ಹೇಳ್ತೀನಿ. ನಮ್ಮ ಹಿಂದೂ ಜನರು ನಮ್ಮ ಶಾಸ್ತ್ರಗಳನ್ನು ನೇರಾಗಿ ಓದಲ್ಲ, ಗುರುಮುಖದಿಂದ ಕೇಳಲ್ಲ. ಎಲ್ಲ ಟಿ ವಿಗಳು, ಗುಂಡಾಗಳು, ದುಷ್ಟರು, ರಾಜಕಾರಣಿಗಳು. ನಮ್ಮ ಮೋದಿ ಹೇಳ್ತಾನೆ ನೋಡಿ, ಅಂಬೇಡ್ಕರೇ ನಮ್ಮ ಸಂವಿಧಾನವನ್ನು ಬರೆದ, ಅಂಬೇಡ್ಕರು ಸಂವಿಧಾನ ಆರ್ಕಿಟೆಕ್ಟ್ ಆಫ್, ಇಂಥದ್ದು ಸುಳ್ಳುಕೋರರಿದ್ದಾರೆ ನೋಡಿ, ಪ್ರಧಾನಮಂತ್ರಿ ಅಂತ ಸುಳ್ಳುಕೋರರು. ಅವರು ವೋಟುಗಳಿಗೋಸ್ಕರ ಯಾವ ಸುಳ್ಳಾದರೂ ಹೇಳ್ತಾರೆ. ಅಂಥ ಸುಳ್ಳುಕೋರರ ಮಾತುಗಳು. ಟಿ ವಿಗಳೇನು ಜಗದ್ಗುರುಗಳ? ವ್ಯಾಸುರ, ವಾಲ್ಮೀಕ್ಯ? ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಟಿ ವಿ ಅಂದರೆ ವೇದವ್ಯಾಸನ, ವಾಲ್ಮೀಕ್ಯ ಅಥವಾ ವಸಿಷ್ಠ ಋಷಿ, ಶಂಕರಾಚಾರ್ಯನ ಟಿ ವಿ ಅಂದರೆ? ಏಕೆ ನೀವು ಟಿ ವಿ ಮಹಾಭಾರತ ಓದಿ ಅದೇನೋ ಮಹಾಭಾರತ ಅಂದ್ಕೊಂಡಿದ್ದೀರಿ? ಹಿಂದೂಗಳಿಗೆ ಇಷ್ಟು ತಿಳುವಳಿಕೆ ಇಲ್ಲ. ನಮಗೆ ಬ್ರಿಟಿಷ್ ಕಾಲದಿಂದಲೇ ಭಯಂಕರವಾಗಿ ಹಿಂದೂ ವಿರುದ್ಧವಾದ ಶಾಸ್ತ್ರಗಳನ್ನು ತಿರುಚಿ ಉಲ್ಟಾ ತಿಲ್ಟಾ ಮಾತಾಡುವ ದೊಡ್ಡ ಅಧ್ಯಯನಗಳು, ಯೂನಿವರ್ಸಿಟಿಗಳಲ್ಲಿ ಪುಸ್ತಕಗಳು, ಕಾದಂಬರಿಗಳು, ಟಿ ವಿ ಕಾರ್ಯಕ್ರಮಗಳು ತುಂಬ ನಡೆಯುತ್ತಾ ಇವೆ. ಆದರೆ ಮುಸಲ್ಮಾನರು, ಕ್ರಿಶ್ಚಿಯನರು ನೋಡಿ, ತಮ್ಮ ಪುಸ್ತಕಗಳನ್ನು ಯಾರ್ಯಾರೋ ಹೇಳಿದ್ದರೆ ಕೇಳಲ್ಲ. ತಮ್ಮ ಗುರುಗಳು ಹೇಳಿದ್ದರೆ, ಮುಲ್ಲಾಗಳು, ಮೌಲ್ವಿಗಳು, ಅಥವಾ ತಮ್ಮ ಮೌಲ್ವಿಗಳು ಹೇಳಿದ್ದರೆ, ಅಥವಾ ತಮ್ಮ ಫಾದರ್ಗಳು, ಬಿಷಪ್ಗಳು ಹೇಳಿದ್ದರೆ ಮಾತ್ರ ಒಪ್ಕೊಳ್ತಾರೆ. ಯಾರ್ಯಾರೋ ಹೇಳಿದ್ದರೆ ಅವರು ಕೇಳಲ್ಲ. ಬರೀ ಹಿಂದೂಗಳಿಗೆ ಈ ಮೂರ್ಖತನವೇಕೆ? ಎಲ್ಲರೂ ನಾನು ಯಾವ ಒಬ್ಬರನ್ನೂ ಹೇಳ್ತಾ ಇಲ್ಲ, ಇಡೀ ಭಾರತ ದೇಶ. ಏನಂದರೆ, ನಮಗೆ ನಮ್ಮ ಶಾಸ್ತ್ರ ಜ್ಞಾನವೆಲ್ಲ ಟಿ ವಿಗಳಿಂದ, ಚಾಟರ್ ಬಾಕ್ಸ್ಕಂದರೆ ಸುಮ್ಮನೆ ಮೇಲೆ ತಲಾಬಾಲ ಇಲ್ಲದೆ ಮಾತಾಡುವವರ ಮಾತುಗಳಿಂದ ನಮಗೆ ಜ್ಞಾನ ಬರಬೇಕಾ? ಮಹಾಭಾರತ ಪ್ರಾಮಾಣಿಕ ಗ್ರಂಥ ವ್ಯಾಸನದಿದೆ, ಓದ್ಕೊಳ್ಳಿ. ಯಾರಿಗಷ್ಟು ಸಂಸ್ಕೃತ ಬರಲ್ಲವೋ ಇಂಗ್ಲೀಷ್ ಅನುವಾದಗಳಿವೆ, ಹಿಂದಿ ಇದೆ, ಹೇಳ್ತೀನಿ. ಗೀತಾ ಪ್ರೆಸ್ ಪುಸ್ತಕ ಓದಬಹುದು, ಅದು ಪ್ರಾಮಾಣಿಕ. ಇನ್ನೊಂದು ಹೇಳ್ತೀನಿ, ಇಂಗ್ಲೀಷ್ನಲ್ಲಿ ಓದಬೇಕಾದರೆ ಭಾರತೀಯ ವಿದ್ಯಾಭವನವರು 2 ಇಂಗ್ಲೀಷ್ನಲ್ಲಿ ಪುಸ್ತಕಗಳು ಮಹಾಭಾರತವನ್ನು ಪ್ರಕಾಶನಗೊಳಿಸಿದ್ದಾರೆ. ಒಂದು
ರಾಜಗೋಪಾಲಾಚಾರಿ ರಾಜಾಜಿ ಹೇಳುತ್ತಾರೆ, ಮಹಾಭಾರತ ಅದು ಸ್ವಲ್ಪ ಚಿಕ್ಕದು, ಬಟ್ ಅದು ಪ್ರಾಮಾಣಿಕ. ಅವರು ಮೂಲ ವೇದವ್ಯಾಸನನ್ನು ತಿರುಚಲಿಲ್ಲ. ಎರಡನೆಯದು, ಅದೇ ಭಾರತೀಯ ವಿದ್ಯಾಭವನ ಮಾಡಿದ್ದು ಕಮಲಾ ಸುಬ್ರಹ್ಮಣ್ಯವೆನ್ನುವುದು ಸ್ವಲ್ಪ ದೊಡ್ಡ ಮಹಾಭಾರತ, ಎಷ್ಟು ದಪ್ಪದಿದೆ, ಅದು ಪ್ರಾಮಾಣಿಕವೇ. ಅವರು ಮೂಲ ಮಹಾಭಾರತಕ್ಕೆ ಅನುಗುಣವಾಗಿ ಬರೆದರು. ಅಥವಾ ಇನ್ನೊಂದಿದೆ, ಅನಿ ಬಿಸೆಂಟ್ ಅವರು ಬರೆದಿದ್ದು ಮಹಾಭಾರತ. ಇವುಗಳು ಪ್ರಾಮಾಣಿಕ ಗ್ರಂಥಗಳು. ರಾಜಾಜಿ, ಅನಿ ಬಿಸೆಂಟ್, ಕಮಲಾ ಸುಬ್ರಹ್ಮಣ್ಯಂ, ಈ ಮೂರು ಇಂಗ್ಲೀಷ್ನಲ್ಲಿ. ನಿಮಗೆ ಕನ್ನಡದಲ್ಲಿ ಮಾಡಿದ್ದರೋ ಗೊತ್ತಿಲ್ಲ, ಬಟ್ ಹಿಂದಿಯಲ್ಲಿ ಸಂಸ್ಕೃತದಲ್ಲಿ ಗೀತಾ ಪ್ರೆಸ್ ಗೋರಖ್ಪುರ ಬರೆದಿದೆ. ಸಂಸ್ಕೃತವೇ ಬೇಕಂದರೆ ನೇರಾಗಿ ವೇದವ್ಯಾಸನಿದೆ. ಅಲ್ಲಿ ನಾನು ಶಾಶ್ವತವಾಗಿ ಮುಡುಪಾಗಿರುವಂಥ ಹಸ್ತಿನಾಪುರಕ್ಕೆ ಮುಡುಪಾಗಿರುವ ಶಾಶ್ವತ ಸೇವಕ ಎಂದು ಎಲ್ಲಿ ಭೀಷ್ಮರು ಹೇಳಲಿಲ್ಲ. ಇದು ಸುಳ್ಳು ಮಾತು. ನಾನು ಬ್ರಹ್ಮಚಾರಿಯಾಗಿರ್ತೀನಿ, ರಾಜ್ಯವನ್ನು ಆಸೆ ಪಡಲ್ಲ, ರಾಜ್ಯವನ್ನು ತಗೊಳ್ಳಲ್ಲ, ಇಷ್ಟೇ. ಅವನು ಅಲ್ಲೇ ಇರುವುದರಿಂದ, ರಾಜವಂಶಕ್ಕೆ ಸೇರಿದವನಾಗುವುದರಿಂದ ಸಹಜವಾಗಿ ತನ್ನ ಮಕ್ಕಳು, ತನ್ನ ತಾಯಿ ತಂದೆ ಆಜ್ಞೆಯನ್ನು ಪಾಲಿಸುವುದಷ್ಟೇ. ತಂದೆ ಇರುವವರೆಗೂ ತಂದೆ ಆಜ್ಞೆಯನ್ನು ಪಾಲಿಸಿದ, ನಂತರ ತಾಯಿ ಇರುವವರೆಗೂ ತಾಯಿ ಆಜ್ಞೆ ಪಾಲಿಸಿದ ಅಷ್ಟೇ. ಏಕೆಂದರೆ ತಾಯಿ ತಂದೆ ದೊಡ್ಡವರು, ಅವರನ್ನು ಸೇವೆ ಮಾಡುತ್ತಾ ಅವರ ಆಜ್ಞೆ, ನೋಡು ಸಣ್ಣ ಮಕ್ಕಳಿದ್ದಾರೆ, ನೀವು ಪರಿಪಾಲನೆ ಮಾಡಬೇಕಪ್ಪ ಅಂದರೆ, ಅವರೇನು ತನ್ನ ಅಪ್ಪನಿಗೆ ಸಣ್ಣ ಮಕ್ಕಳಿದ್ದರು. ಚಿತ್ರಗುಪ್ತ, ವಿಚಿತ್ರ ವೀರ್ಯ ಎಂದು ಅವರಿಬ್ಬರನ್ನು ಸಣ್ಣ ಮಕ್ಕಳಿದ್ದರು, ತಾನೇ ಬೆಳೆಸಿದ, ತಾನೇ ವಿದ್ಯೆ ಹೇಳಿಕೊಟ್ಟ, ಮತ್ತು ಅವರಿಗೆ ಪಟ್ಟಾಭಿಷೇಕ ಮಾಡಿದ. ಅವರು ಪ್ರಾಣ ಬಿಟ್ಟರೆ ಮತ್ತೆ ಅಂದರೆ ತಾನು ಆ ರಾಜವಂಶದಲ್ಲಿ ಕುಟುಂಬದಲ್ಲಿರುವುದರಿಂದ ಒಂದು ಸಹಜ ಕರ್ತವ್ಯ. ಯಾರೋ ಕುಟುಂಬದಲ್ಲಿದ್ದರೆ ನೋಡಲ್ಲವ ಅಷ್ಟೇ. ನಾನು ಸೇವಕನಾಗಿರ್ತೀನಿ ಎಂದು ಈ ಪ್ರತಿಜ್ಞೆ ಎಲ್ಲಿದೆ? ಇದು ಇಲ್ಲದೆ ಸಲ್ಲದೆ ಮಾತಾಡುವುದು. ಮತ್ತು ಏಕೆ ಉಲ್ಲಂಘನೆ ಮಾಡಿದ, ಬೇಕಾಗಿರುವಾಗ ಬಿಡಬಹುದೇ? ಈ ಪ್ರಶ್ನೆಗೆ ಅರ್ಥವಿಲ್ಲ. ಏಕೆ ಅಂದರೆ ಅದು ಆಯಿತಾ. ಸೊ ತಾನು ಪ್ರತಿಜ್ಞೆ ಇಟ್ಟುಕೊಂಡ, ಅದು ಆಚರಿಸಿದ ಅಷ್ಟೇ. ರಾಮಚಂದ್ರ ಹಾಗೆ ಅಪ್ಪನ ಆಜ್ಞೆಗೆ ಅನುಗುಣವಾಗಿ ನಾನು 14 ವರ್ಷ ಅರಣ್ಯವಾಸಕ್ಕೆ ಹೋಗ್ತೀನಿ ಅಂದರೆ ಹೋದ. ಮತ್ತು ಭರತ ಬಂದ, ಅಯ್ಯೋ ಬನ್ನಿ, ನನ್ನ ತಪ್ಪು ನಾನು ಮಾಡಿದೆ, ನನ್ನ ಹೆಸರಿನಿಂದಲೇ ತಾಯಿ ಕೇಳಿದ್ದಾರೆ, ಅದರಿಂದ ತಪ್ಪು ನನ್ನದೇ, ನಾನು ನಿಮಗೆ ಕ್ಷಮಿಸಿ, ನಾನದು ತಾಯಿ ನನ್ನ ಪರವಾಗಿ ಕೇಳಿದ್ದಾರೆ, ಅದು ತಪ್ಪು, ನಾನದು ಒಪ್ಪಿಕೊಳ್ಳಲ್ಲ, ಅದರಿಂದ ರಾಜ್ಯ ನಿಮ್ಮದೇ, ನೀವು ವಾಪಸ್ ತಗೊಂಡು ಅದರಿಂದ ಕ್ಷಮಿಸಿ ವಾಪಸ್ ಬನ್ನಿ ಎಂದು ಭರತ ಕೇಳುವಕ್ಕೆ ಹೋದ. ಆವಾಗ ಅವನ ಜೊತೆಗೆ ವಸಿಷ್ಠ ಋಷಿ, ಭರದ್ವಾಜ ಋಷಿ, ಇನ್ನೂ ಕೆಲವರು, ಭರದ್ವಾಜನ ಯಾರು ಇನ್ನೊಬ್ಬರು ನೆನಪಿಲ್ಲ, ವಸಿಷ್ಠ ಯಾವುದೋ ಇನ್ನೊಬ್ಬರು ನೆನಪಿದ್ದಾನೆ, ಋಷಿ ಹೆಸರು ನೆನಪಾಗ್ತಾ ಇಲ್ಲ. ವಸಿಷ್ಠ, ಇನ್ನು ಜಾಬಾಲಿ ಇಂಥಾದ ಇಬ್ಬರು ಋಷಿಗಳು ಹೋದರು. ವಸಿಷ್ಠ, ಜಾಬಾಲಿ, ವಾಮದೇವ ಇಂಥದ್ದು. ಆದರೆ ಆ ಜಾಬಾಲಿ ಒಬ್ಬನು ಹೇಳ್ತಾನೆ, ಈಗ ಅಪ್ಪ ಇಲ್ಲವಲ್ಲ, ಅಪ್ಪ ಪ್ರಾಣ ಬಿಟ್ಟರು, ಈಗ ಅಪ್ಪ ಇಲ್ಲ, ಇನ್ನೊಂದು ಪಟ್ಟಾಭಿಷೇಕಕ್ಕೆ ಎಲ್ಲರೂ ನೀವೇ ಬೇಕು ಎಂದು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ಜನರ ಅಭಿಪ್ರಾಯವನ್ನು ಇಟ್ಟುಕೊಂಡು ತಾವು ಬರಬಹುದೇ? ಜನರಿಗೆ, ಅಯೋಧ್ಯವಾಸಿಗಳಿಗೆ ನಮ್ಮ ಅಯೋಧ್ಯ ರಾಜ್ಯ, ಸಾಕೇತ ರಾಜ್ಯಕ್ಕೆ ನೀವೇ ಇಷ್ಟ, ನೀವೇ ರಾಜ ಆಗಿರುವುದು ಇಷ್ಟ, ಅದರಿಂದ ಬನ್ನಿ ಎಂದು ಹೇಳ್ತಾರೆ. ಪ್ರತಿಜ್ಞಕ್ಕೆ ಅಪ್ಪ ಇಲ್ಲವಲ್ಲ, ಏಕೆ ಅದೆಲ್ಲ ಆಗ್ರಹ ಮಾಡುವುದೇಕೆ? ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ, ತಾಯಂದಿರು, ಮೂವರು ತಾಯಂದಿರು ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಭರತನಿಗೋಸ್ಕರನೇ ಕೇಳಿದ, ಭರತ ಬೇಡ ಎಂದು ಹೇಳಿದನಲ್ಲ, ಇನ್ನೇನು ಬರ್ಬೋದು? ಏಕೆಂದರೆ ಅಪ್ಪಕ್ಕೆ ಕೊಟ್ಟ ಆ ಪ್ರತಿಜ್ಞೆ ಪೂರ್ತಿ ಆಗಬೇಕು. ಪ್ರತಿಜ್ಞೆ ಪೂರ್ತಿ ಆಗದೆ ಅದು ಸರಿಯಲ್ಲ. ಅದಕ್ಕೋಸ್ಕರ 14 ವರ್ಷ ನಾನು ಪೂರ್ತಿ ಮಾಡಿಕೊಂಡೇ ಬರ್ತೀನಿ, ಹಾಗೆ ಮಾಡಲ್ಲ, ಅದು ಸರಿಯಾಗಿದೆ. ಭೀಷ್ಮ ಹಾಗೆ ಇದೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ, ಅದರಲ್ಲೇ ಅದೇ ಪ್ರಶ್ನದಲ್ಲಿ ಒಂದು ಅಂಶ ಏನೆಂದರೆ, ವೆನ್ ಕುಂತಿ ಆಕ್ಸಿಡೆಂಟಲ್ಲಿ ಟೋಲ್ಡ್ ಹರ್ ಸನ್ಸ್ ಟು ಶೇರ್ ದ್ರೌಪದಿ, ಹರ್ ಆಕ್ಸಿಡೆಂಟಲ್ ವರ್ಡ್ಸ್ ವರ್ ಟ್ರೀಟೆಡ್ ಆಸ್ ಅನ್ ಅನ್ಚೇಂಜಬಲ್ ಲಾ. ಐ ಥಿಂಕ್ ಇದೆಲ್ಲ ಆಕ್ಸಿಡೆಂಟಲ್ ವರ್ಡ್ ಎಂದು ಕುಂತಿ ಹೇಳಿದ್ದಾರ? ಇದು ಆಕ್ಸಿಡೆಂಟಲ್ ವರ್ಡು, ಡೋಂಟ್ ಟ್ರೀಟ್ ಇಟ್ ಎಂದು ಹೇಳಿದ್ದಾರ? ಇದು ಏನಿದು? ಇದೆಲ್ಲ ಕುತರ್ಕ, ವಿತಂಡವಾದ, ಕಮ್ಯುನಿಸ್ಟ್ಗಳ ಬುದ್ಧಿ, ನಾಸ್ತಿಕರ ಬುದ್ಧಿ, ದುರಹಂಕಾರಿಗಳ ಪ್ರಶ್ನೆಗಳಿವೆಲ್ಲ.
ಇದು ಯಾರು ಹೇಳ್ತಾ ಇದ್ದಾರೆ ಈ ಪ್ರಶ್ನೆಗಳು? ಟಿ ವಿ ಮಹಾಭಾರತನ? ನನಗೆ ಅರ್ಥವಾಗಲ್ಲ ಈ ಪ್ರಶ್ನೆಗಳೇನು. ಜನರು ತಾಯಿ ಆಜ್ಞಾ ಅನ್ಕಾನ್ಷಿಯಸ್ಲಿ ಕೊಟ್ಟರು. ದ್ರೌಪದಿಯನ್ನೇ ಎಂದಲ್ಲ, ಆಜ್ಞೆ ಕೊಟ್ಟಿದ್ದು. ಜನರು ಸತ್ಯವಂತರಿಗೆ ಮಾತು ಇರುತ್ತದೆ, ದೊಡ್ಡವರ ಮಾತುಗೆ ದೊಡ್ಡವರು ಪ್ರಮಾದ ಮಾಡಲ್ಲ ಎಂದರ್ಥ. ಪ್ರಮಾದ ಅಂದರೆ ಏನು ನೋಡಿ, ಜನರಿಗೆ ಒಬ್ಬರ ಮೇಲೆ ಕೋಪ ಇದ್ದರೆ, ಉದಾಹರಣೆ ಹೇಳ್ತೀನಿ ನೋಡಿ, ಒಬ್ಬರ ಮೇಲೆ ಕೋಪನೋ ದ್ವೇಷನೋ ಈರ್ಷನೋ ಇದ್ದರೆ ಅವನಿಗೆ ಎದುರಾಗಿ ಭೇಟಿಯಾದಾಗ ಮರ್ಯಾದದಿಂದ ಚೆನ್ನಾಗಿ ಮಾತಾಡ್ತಾನೆ. ಮಾತಾಡ್ತಾ ಎಲ್ಲೋ ಬಾಯಿ ಜಾರಿ ಒಂದು ಅವರ ಈರ್ಷದ ಮಾತು ಬಂದುಬಿಟ್ಟು ಅವರನ್ನು ಏನು ಕಡೆಗಣಿಸುವ ಮಾತು ಬಂದುಬಿಡ್ತದೆ. ಜನರು ಆಶ್ಚರ್ಯ ಪಟ್ಕೊಳ್ತಾರೆ. ಇದು ಸಾರಿ ಎಂದು ಹೇಳ್ತಾನೆ. ಸಾರಿ ಎಂದು ಹೇಳಿದ್ದರೂ ಕೆಲವರಿಗೆ ಬುದ್ಧಿವಂತರಿಗೆ ಗೊತ್ತಾಗ್ತದೆ ಇವರಿಗೇನೋ ದ್ವೇಷನೋ ಈರ್ಷನೋ ಏನೋ ಇದೆ, ಅದಕ್ಕೋಸ್ಕರ ಏನೋ ಮಾತು ಹೇಳಿದ. ಅದು ಬಾಯಿನಿಂದ ಜಾರಿಯಲ್ಲ, ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಅದೇ ಥಿಂಕಿಂಗ್ ಇದೆ. ಅಂದರೆ ಜನರಿಗೆ ತಪ್ಪು ಸಂಸ್ಕಾರ ದುರ್ಗುಣವಿದ್ದರೆ ಅದು ಬಾಯಿ ಜಾರಿಯಾದರೂ ಅದು ಬಂದುಬಿಡ್ತದೆ. ಆದರೆ ಸಂಸ್ಕಾರವಂತರು, ಸಜ್ಜನರು, ದ್ವೇಷಾದಿಗಳಿಲ್ಲದವರು ತನ್ನ ಮಕ್ಕಳ ಮೇಲೇ ಅಷ್ಟು ಹೇಸ್ಟಿಯಾಗಿ ಕುಂತಿ ಏಕೆ ಹೇಳ್ತಾರೆ? ಅವರು ಡಿಸಿಪ್ಲಿನ್ಡ್ ಪೀಪಲ್. ಅವರು ಬಂದು, ಅಮ್ಮ ನಾವು ಭಿಕ್ಷೆ ತಂದಿದ್ದೇವೆ ಎಂದು ಧರ್ಮರಾಜ ಹೇಳಿದ. ಆಯಿತು ಹಂಚಿಕೊಂಡಿ ಎಂದು ಹೇಳಿತು. ನಂತರ ಹತ್ತಿರಕ್ಕೆ ಬಂದು ನೋಡಿದ್ದರೆ ದ್ರೌಪದಿ. ಆದ್ದರಿಂದ ಅದೊಂದು ಆಶೀರ್ವಾದವಾಗಿ ಹೇಳಿದ್ದಾರೆ. ಆಕ್ಸಿಡೆಂಟಲ್ ಮಾತು ಇದು ನೋಡಿ. ಈ ಆಕ್ಸಿಡೆಂಟಲ್ ಯಾರಾಗುತ್ತಾರೆಂದರೆ ಯಾರು ಇಂಡಿಸಿಪ್ಲಿನಾಗಿ ಸಂಸ್ಕಾರವಿಲ್ಲದೆ ಬೆಳೆಯುತ್ತಾರೋ, ಇಂಡಿಸಿಪ್ಲಿನಾಗಿ ಗಾಸಿಪಾಗಿ ಮಾತಾಡ್ತಾರೋ, ಅಸ್ತವ್ಯಸ್ತವಾಗಿ ಮಾತಾಡ್ತಾರೋ ಅಂಥವರಿಗೆ ಇದು ಆಕ್ಸಿಡೆಂಟಲ್ಲಿ ಮಾತಾಡುವುದು. ಏನು ಇದು ಆಕ್ಸಿಡೆಂಟಲ್ ಮಾತಲ್ಲ, ಅವರು ಎಂದಿಗೂ ಜೋಪಾನವಾಗೇ ಮಾತಾಡ್ತಾರೆ. ಆದ್ದರಿಂದ ಅದು ತನಗೆ ಭಿಕ್ಷ ಎಂಬುದಕ್ಕೆ ಭಿಕ್ಷ ಹೇಳಿದ್ದಾರೆ. ಆಕ್ಸಿಡೆಂಟಲ್ಲಿ ಏನು ಮಾತಾಡಿದ್ದರು? ಇದೆಲ್ಲ ಟಿ ವಿ ಮಹಾಭಾರತ ಹೇಳಿದ್ದು ಇಂಥ ಮಾತುಗಳು. ಅಥವಾ ಇನ್ನೂ ಯಾರೋ ಹೇಳುತ್ತಿದ್ದಿರಬಹುದು. ಹಿಂದೂಗಳಿಗೆ ನಾನು ಮತ್ತೊಂದು ಸಲ ಹೇಳ್ತೀನಿ, ಆ್ಯಂಟಿ ಹಿಂದೂಗಳ ಬಾಯಿನಿಂದಲೇ ನಮಗೆ ಶಾಸ್ತ್ರಜ್ಞಾನ ಬರುತ್ತಾ ಇದೆ. ಮೊದಲು ಹಿಂದೂ ಶಾಸ್ತ್ರಗಳನ್ನು ನೇರಬೋದು. ಯಾರೋ ಆ್ಯಂಟಿ ಹಿಂದೂಗಳು, ರಾಜಕಾರಣಿಗಳು, ಮೋಸಗಾರರು, ಕಮ್ಯುನಿಸ್ಟ್ಗಳೇ ಲೇಖಕರು ಪತ್ರಿಕೆಗಳಲ್ಲಿ, ಅಥವಾ RSS ಜನರು, ಅವರು ಒಬ್ಬ ಮೂರ್ಖರೇ, ಅವರಿಗೆ ಯಾವ ಶಾಸ್ತ್ರಜ್ಞಾನ ಇಲ್ಲ. ಹಿಂದೂಗಳೆಂದು ಹೇಳಿಕೊಳ್ಳುತ್ತಾ ಬರೆಯುವವರು ಏನೇನೋ ಬರೆಯುತ್ತಾರೆ. ಅವರದ್ದು ಯಾವುದು ಬೇಡ, ನೇರಾಗಿ ಶಾಸ್ತ್ರಗಳನ್ನು ಓದು, ಅಲ್ಲಿರುತ್ತದೆ. ಕುಂತಿಗೆ ಧರ್ಮರಾಜು ಬಂದು, ನಿಮಗೆ ನಂಬಿಕೆ ಇಲ್ಲವಾ ನಾನು ಮಹಾಭಾರತ ಎತ್ತಿ ತೋರಿಸಲ್ಲ, ಶ್ಲೋಕ ಓದಿ ಹೇಳಲ್ಲ? ಅದು ಶ್ಲೋಕವು ನೀವು ನಂಬಲ್ಲವೋ ಏನು, ಅಥೆಂಟಿಕ್ ಪಬ್ಲಿಕೇಶನ್ ಹೆಸರು ತೋರಿಸಲ್ಲ? మరి ಹೇಗೆ ನೀವು ಯಾರನ್ನು ನಂಬುತ್ತೀರೋ ನನಗೆ ಗೊತ್ತಿಲ್ಲ. ಯಾರನ್ನು ನಂಬುತ್ತೀರೋ ಅವರನ್ನು ಕೇಳಿ. ಮಹಾಭಾರತದಲ್ಲಿ ಆಕ್ಸಿಡೆಂಟಲ್ಲಿ ಹೇಳುವುದೇನಿಲ್ಲ. ಭಿಕ್ಷಾ ಅಂದರೆ ಏನು ಹೇಳ್ತಾರೆ? ಹಂಚಿಕೋ ಎಂದು ಹೇಳ್ತಾರೆ. ಆದ್ದರಿಂದ ತಾಯಿ ಆಜ್ಞೆಯನ್ನು ನಾವು ಪಾಲಿಸಬೇಕು ಅಂದ್ಕೊಂಡರು, ಒಪ್ಕೊಂಡರು. ದ್ರೌಪದಿಯನ್ನು 5 ಜನರಾಗಿ ವಿವಾಹ ಮಾಡುವುದಕ್ಕೆ ಅದಕ್ಕೆ ಅನೇಕ ಕಾರಣಗಳು ಹೇಳುತ್ತಾರೆ ನಮ್ಮ ಸಾಂಪ್ರದಾಯಿಕ ಗುರುಗಳು. ಒಂದು, ದೊಡ್ಡವರ ಆಜ್ಞೆ, ಅದು ಪೂರ್ತಿ ಕಾರಣವಲ್ಲ, ಅದು ಒಂದು ಕಾರಣ. ಎರಡನೆಯ ಕಾರಣವೇನೆಂದರೆ ಧರ್ಮರಾಜೆಲ್ಲರೂ ಮನಸ್ಸನ್ನು ನಿತ್ಯ ಶುದ್ಧವಾಗಿಟ್ಕೊಳ್ತಾರೆ. ನಮಗೆ ಯಾವುದೋ ಆಸೆ ಪಡಲ್ಲ, ಅಷ್ಟು ಶುದ್ಧ ಅಂದರೆ ನಿಸ್ವಾರ್ಥವಾದ ಜನರು ಆಜ್ಞೆ ಕೊಟ್ಟರೆ ಮಾತ್ರ ತಗೊಳ್ತೀವಿ. ಅವರು ಆಜ್ಞೆ ಕೊಡದಿದ್ದರೆ ಸುಮ್ಮನೆ ಆಸೆ ಪಡುವಂಥವರಲ್ಲ, ಅವರಿಗೆ ಆಸೆ ಇಲ್ಲ. ಅಂದರೆ ಅಂಥ ನಿಸ್ವಾರ್ಥವಾದ ಶುದ್ಧ ಮನಸ್ಸಿನಿಂದ ಇರುವವರಿಗೆ 5 ಜನರಿಗೆ ಒಟ್ಟಿಗೆ ಮನಸ್ಸಿನಲ್ಲಿ ದ್ರೌಪದಿ ಮೇಲೆ ಆಸೆ ಹುಟ್ಟಿತು. 5 ಜನರಿಗೆ. ಇವರು ಆಶ್ಚರ್ಯಪಟ್ಕೊಂಡರು, ಧರ್ಮರಾಜ ಆಶ್ಚರ್ಯಪಟ್ಕೊಂಡ್ರು. ಇದೇನಪ್ಪ, ನಾನು ಎಂದಿಗೂ ಶುದ್ಧವಾಗಿರ್ತೀನಿ, ಯಾರ ಮೇಲೇನೋ ಆಸೆ ಮನಸ್ಸು ಜಾರುವುದಂಥದ್ದಾಗಲ್ಲ, ಇವತ್ತಾಯ್ತೇನು? ಆವಾಗ ವೇದವ್ಯಾಸ ಅವರು ಬಂದಾಗ ಹೇಳ್ತಾರೆ, ನಿಮಗೆ ಪೂರ್ವಜನ್ಮದಲ್ಲಿ ಒಂದು ಬಲವಾದ ಪ್ರಾರಬ್ಧ ಇದೆ. ದ್ರೌಪದಿಗೆ 5 ಪತಿಗಳಿದೆ, ನಿಮಗೂ ಹಾಗೆ ಪ್ರಾರಬ್ಧ ಇದೆ.
ಅದರಿಂದ ಪೂರ್ವಜನ್ಮದ ಬಲವಾದ ಪ್ರಾರಬ್ಧ ಇದ್ದರೆ ನೀವು ಎಷ್ಟು ತಪ್ಪಿಸ್ಕೊಂಡರೂ ತಿರುಗಿ 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 ಅಲ್ಲಿಗೆ ಬರ್ತದೆ. ನೀವು ಎಷ್ಟು ತಪ್ಪಿಸ್ಕೊಂಡರೂ ಅದು ನಿಮ್ಮ ಹೆಸರಿನಲ್ಲಿ ಇದ್ದೇ ಬಿಡ್ತದೆ. ಕೆಲವು ನಮಗೆ ಯಾವುದೋ ಆಸ್ತಿ ಬೇಡ ಎಂದು ಕೆಲವರು ಬಿಟ್ಟು ಬಿಡ್ತಾರೆ. ಅವರು ಹೇಳಿದ್ದಾರೆ, ನಿಮ್ಮ ಹೆಸರಿನಲ್ಲಿ ಆಸ್ತಿ ಇರುತ್ತದೆ, ಅಲ್ಲಿ ಒಂದು ಗ್ರಹ ಗಟ್ಟಿಯಾಗಿದೆ. ನೀವು ಎಷ್ಟು ತಪ್ಪಿಸ್ಕೊಂಡರೂ ಅದು ತಿರುಗಿ 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 ನಿಮ್ಮ ಹೆಸರಿನಿಂದ ಆಸ್ತಿ ಹೋಗಲ್ಲ, ನಿಮ್ಮ ಹೆಸರಿನಲ್ಲೇ ಇರ್ತದೆ, ಅದು ಹೋಗಲ್ಲ. ಏಕೆಂದರೆ ಅದು ಬಲವಾದ ಪ್ರಾರಬ್ಧ ಇದೆ. ಹಾಗೆ ಇದು ಬಲವಾದ ಪ್ರಾರಬ್ಧ. ವ್ಯಾಸ ಹೇಳಿದ, ನೀವು ಏನು ಮಾಡಿದರೆ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅದು ಹಾಗೆ ಬಿಡ್ತದೆ. ಒಂದು ದೊಡ್ಡವರ ಆಜ್ಞೆ, ಎರಡನೆಯದು ಬಲವಾದ ಪೂರ್ವಜನ್ಮ ಪ್ರಾರಬ್ಧ, ಮೂರನೆಯದು ದ್ರೌಪದಿ ಪೂರ್ವಜನ್ಮದಲ್ಲಿ ಒಂದು ವರ ಪಡ್ಕೊಂಡರು. ಅಂದರೆ ನನಗೆ ಪತಿ 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 ಮೂವರು ಬೇಕು ಎಂದು ವರ ಪಡ್ಕೊಂಡರೆ ಆ ವರವನ್ನು ಈ ಜನ್ಮದಲ್ಲಿ ನಿಮಗೆ ಪೂರೈಸುತ್ತದೆ ಎಂದು ವರ ಕೊಟ್ಟರು. ಆ ವರಕ್ಕೆ ಅನುಗುಣವಾಗಿ, ಅಂದರೆ ಹೀಗೆ ಈ 3 ಕಾರಣಗಳಿಂದ ಕೆಲವು ಸ್ಪೆಷಲ್ ಕೇಸಸ್ ಇರುತ್ತವೆ. ಸ್ಪೆಷಲ್ ಕೇಸಸನ್ನು ಸ್ಪೆಷಲಾಗೇ ನೋಡಬೇಕೇ ಹೊರತು ಸಾಮಾನ್ಯ ಕೇಸೆಂದು ನೋಡಬಾರದು. ಕೆಲವರಿಗೆ ಏನದು ಮಿರಕಲ್ ಪವರ್ಸ್ ಇರುತ್ತವೆ, ಅದೆಲ್ಲ ಸುಳ್ಳು ಎಂದು ಹೇಳಿಬಿಡ್ತಾರೆ. ಏಕೆಂದರೆ ನಮಗೆಲ್ಲರಿಗೂ ಯೌಗಿಕ ಶಕ್ತಿಗಳಿಲ್ಲದಿದ್ದರೆ, ಯೋಗ ಶಕ್ತಿ ಇಲ್ಲದಿದ್ದರೆ, ಯಾರೋ ಒಬ್ಬರಿಗೆ ಅಪರೂಪವಾಗಿ ಒಬ್ಬ ಯೋಗಿಕ್ಕಿದ್ದರೆ ಅದೆಲ್ಲ ಸುಳ್ಳು ಎಂದು ಹೇಳಿಬಿಡ್ತೀರಾ? ಕೆಲವರಿಗಾದರೂ ಇರುತ್ತದೆ, ಅಪರೂಪವಾಗಿ ಯಾರೋ ಒಬ್ಬರಿಗಿರುತ್ತದೆ, ಬಟ್ ಇರುತ್ತದೆ, ಕಮ್ಮಿ ಇರುತ್ತದೆ. ಹಾಗೆ ಕೆಲವು ಅಪರೂಪವಾದ ಘಟನೆಗಳು ಎಲ್ಲೋ ನಡೆಯುತ್ತೆ. ದ್ರೌಪದಿ ಕೇಸೇ ಈವನ್ ಮಹಾಭಾರತ ಕಾಲದಲ್ಲಿಯೇ ಅದು ಅಪರೂಪವಾದ ಆಶ್ಚರ್ಯಕರವಾದ ಕೇಸೆಂದೇ ಹೇಳಿದ್ದಾರೆ. ವೇದವ್ಯಾಸನಂತವನು ಯಾರಿಗೆ ಪೂರ್ವಜನ್ಮವನ್ನು ಓದಿ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಇದೆ ಅಲ್ಲವೇ? ಪೂರ್ವಜನ್ಮವನ್ನೇ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಎಲ್ಲರಿಗಿರುತ್ತದೆ, ಕೆಲವರಿಗೆ ಇರುತ್ತದೆ. ವೇದವ್ಯಾಸ ಓದಿ ಹೇಳಿದ್ದಾರೆ, ಹೌದು ನಿಮಗೆ ಪೂರ್ವಜನ್ಮ ಇದೆ, ಪೂರ್ವಜನ್ಮದಲ್ಲಿ ಆಗಿದೆ, ಅದಕ್ಕೋಸ್ಕರ ಇದು ತಪ್ಪಲ್ಲ, ಮಾಡಿಕೊಂಡು ನಿಮಗೆ ದೋಷವಿಲ್ಲ. ಒಂದು ದೊಡ್ಡವರ ಆಜ್ಞೆ, ವೇದವ್ಯಾಸರ ಆಜ್ಞೆ ಇದೆ. ನನ್ನ ಇಷ್ಟದಿಂದ ಒಂದು ವಸ್ತು ಮಾಡಿಕೊಂಡರೆ ಅದು ಆಸಕ್ತಿ ಆಗುತ್ತದೆ. ದೊಡ್ಡವರ ಆಜ್ಞೆ ಕೊಟ್ಟು ನೀವು ಇದು ಕೆಲಸ ಮಾಡಪ್ಪ ಅಂದರೆ, ಗುರುಗಳ ಆಜ್ಞೆಯಿಂದ ಮಾಡಿದ್ದರೆ ಅದು ನನ್ನ ವೈಯಕ್ತಿಕ ಆಸೆ ಆಗಲ್ಲ. ಅದು ಗುರುಗಳ ಆಜ್ಞೆ. ಅದು ಗುರುಗಳ ಆಜ್ಞೆದಿಂದ ಮಾಡುವುದು ಬೇರೆ, ನನ್ನ ಆಸೆದಿಂದ ಪಡ್ಕೊಳ್ಳುವುದು ಬೇರೆ. ತನ್ನ ಪರ್ಸನಲ್ ಆಸೆದಿಂದ ಮಾಡಿದ್ದಲ್ಲ. ಅಂದರೆ ಅದು ಇದೆ. ತಾಯಿ ಆಜ್ಞೆ ಇದೆ, ವೇದವ್ಯಾಸನ ಪೂರ್ವಜನ್ಮದಿದೆ. ಇವರಿಗೆ ಬಲವಾದ ಪ್ರಾರಬ್ಧದಿಂದ ಮನಸ್ಸಿನಲ್ಲಿ ಹುಟ್ಟಿರುವಂಥ, ಶುದ್ಧ ಮನಸ್ಸಿನಲ್ಲಿ ಹುಟ್ಟಿರುವ ಆಸೆ. ನೋಡಿ, ಉದಾಹರಣೆಗೆ ಇನ್ನೊಂದು ಹೇಳ್ತೀನಿ. ಕನಸುಗಳು ಸತ್ಯವಾಗುತ್ತವಾ? ಇದು ಹೇಳಿದ್ದರೆ ನಿಮ್ಗೆ ಅರ್ಥವಾಗ್ತದೆ. ಈ ಉದಾಹರಣೆ ಕೇಳಿ. ಕನಸುಗಳು ನಮಗೆ ಏನೇನೋ ಆಗ್ತವೆ. ಯಾರೋ ಸತ್ತು ಹೋದಂತೆ ಅನಿಸುತ್ತದೆ, ಎಲ್ಲೋ ಆಕ್ಸಿಡೆಂಟ್ ಆಯಿತಂತೆ ಅನಿಸುತ್ತದೆ. ಎಚ್ಚರ ನೋಡಿದರೆ ಏನೂ ಆಗಲ್ಲ. ಬಟ್ ಕೆಲವರಿಗಿರುತ್ತವೆ, ಅವರು ಕನಸಿನಲ್ಲಿ ರೈಲ್ವೆ ಆಕ್ಸಿಡೆಂಟ್ ಎಂದು ಕಂಡು ಬಂತು. ಎಚ್ಚರ ನೋಡಿದ್ದರೆ ಬೆಳಗ್ಗೆ ರೈಲ್ವೆ ಆಕ್ಸಿಡೆಂಟ್ ಎಂದು ರೇಡಿಯೋದಲ್ಲಿ ನ್ಯೂಸ್ ಬರ್ತಾ ಇದೆ. ಯಾರೋ ಸತ್ತು ಹೋದರು ಎಂದು ಕನಸಿನಲ್ಲಿ ಆಗ್ತದೆ, ಅವರು ಬೆಳಗ್ಗೆ ನೋಡಿದರೆ ಕನಸು ಕಂಡೇ ಬರ್ತದೆ. ಯಾರೋ ಒಬ್ಬರು ನಾನೊಬ್ಬರು ಮನೆಗೆ ಹೋದರೆ ಅವರು ಹೇಳ್ತಾರೆ, ಅವರ ಪತ್ನಿ ನನ್ನನ್ನು ಅವರು ಬಂದು ಹೋಗಿ ಅಲ್ಲಿ ನಾನು ಸ್ನಾನ ಮಾಡಿ ಎಲ್ಲ ಅನುಷ್ಠಾನ ಮಾಡಿ ಕುಳಿತಿದ್ದೆ. ಆವಾಗ ಅವರು ಪತಿ ಬಂದರು. ನೋಡಾಗ ಈ ಗುರುಗಳೇ, ಈಗ ಏನು ಅಂದರೆ ಕನಸಿನಲ್ಲಿ ನನಗೆ ಯಾರಾದರೂ ಮನೆಗೆ ಬರುವರಾದರೆ ಕಂಡು ಬರ್ತಾರೆ. ಅವ್ರು ಯಾರು ಅಂದಿಗೂ ಇವರೇ, ನನ್ನ ಮುಖ ನೋಡಿದರೆ ಗೊತ್ತು, ಇವರೇ ಎಸ್ ಇವರೇ ಕಂಡು ಬಂದರು. ಅಂದರೆ ಇದು ಯಾರಿಗೋ ಕೆಲವರಿಗೆ, ಎಲ್ಲರ ಕನಸುಗಳು ಸತ್ಯವಾಗಲ್ಲ. ಕೆಲವರ ಅಂದರೆ ಆ ದಿವ್ಯ ದೃಷ್ಟಿ ಇರುವ ಕನಸುಗಳೇ ಆಗುತ್ತವೆ. ಹಾಗೆ 5 ನೋಡಿ, 5 ಪಾಂಡವರಿಗೆ, 5 ಮಂದಿ ಪಾಂಡವರ ಮನಸ್ಸಿನಲ್ಲಿ ಒಟ್ಟಿಗೆ ಹುಟ್ಟಿತು, ಅಯ್ಯೋ ದ್ರೌಪದಿ ಪತ್ನಿ ಆಗಬೇಕು ಎಂದು. 5 ಜನರಿಗೆ ಒಟ್ಟಿಗೆ ಹೇಗಾಗುತ್ತದೆ? ಯಾರೋ ಒಬ್ಬರಿಗಾದರೂ ಬಿಡಬೇಕಿತ್ತೆ, ಒಬ್ಬರಿಗೋ ಇಬ್ಬರಿಗೋ ಆಗಿ 5 ಜನರಿಗೆ ಆಶ್ಚರ್ಯಕರವಾಗಿ ಅದರಲ್ಲಿ ಆಸೆ ಉಂಟು. ಅದರಿಂದ ಅದು ತಾವು ಏನೂ ಯೋಚನೆ ಮಾಡಿಕೊಂಡೇ ಇಲ್ಲ. ನಾವು ಕನಸಿನ ಉದಾಹರಣೆ ಮತ್ತೆ ಹೇಳ್ತೀನಿ. ಹಗಲು ಯಾವುದು ಯೋಚನೆ ಮಾಡ್ತೀವೋ, ಹೆಚ್ಚು ಮತ್ತೆ ಯೋಚನೆ ಮಾಡಿ ಪುಸ್ತಕ ಓದಿದ್ದರೆ ಆ ದಿವಸ ಕನಸಿನಲ್ಲಿ ಅದೇ ಕಂಡು ಬರ್ತದೆ. ಅದು ಸಾಮಾನ್ಯ ಕನಸು ಹೇಳ್ತೀವಿ. ಆದರೆ ನಾವು ಯಾವುದು ಯೋಚನೆ ಮಾಡಲ್ಲ, ಕನಸಿನಲ್ಲಿ ಕಂಡು ಬರ್ತದೆ. ಆವಾಗ ಹೇಳ್ತಾರೆ ಅದೊಂದು ದಿವ್ಯ ಕನಸುಗಳು. ಹಾಗೆ ಇದು ಪಾಂಡವರಲ್ಲಿ ಹುಟ್ಟಿದ್ದು ದಿವ್ಯ ಆಸೆ, ಪರ್ಸನಲ್ ವೀಕ್ನೆಸ್ನಿಂದ ಬಂದಿರುವ ಆಸೆ ಅಲ್ಲ,
ಶುದ್ಧ ಮನಸ್ಸಿನಲ್ಲಿ ದೇವತಾ ಸಂಕಲ್ಪ, ದೇವತಾ ಅನುಗ್ರಹದಿಂದ, ಪೂರ್ವಜನ್ಮ ಪ್ರಾರಬ್ಧದಿಂದ ದೇವತಾ ಅನುಗ್ರಹದಿಂದ ಹುಟ್ಟಿರುವಂಥ ದಿವ್ಯ ಸಂಕಲ್ಪ, ತನ್ನ ಪರ್ಸನಲ್ ಸಂಕಲ್ಪಗಳಲ್ಲ. ಪರ್ಸನಲ್ ಅಂದರೆ ವೈಯಕ್ತಿಕ ಆಸೆಯಿಂದ, ಅಹಂಕಾರದಿಂದ, ಅಭಿಮಾನದಿಂದ ಆಗಿರುವ ನಮ್ಮ ವೀಕ್ನೆಸ್ನಿಂದ, ನಮ್ಮ ದೌರ್ಬಲ್ಯದಿಂದ ಹುಟ್ಟಿರುವ ಆಸೆಗಳು. ಎಲ್ಲರಿಗೆ ಯಾರೊಬ್ಬರಿಗೆ ನೋಡಿದ್ದರೆ ಕಾರ್ ನೋಡಿ, ಅಯ್ಯೋ ನನಗೆ ಕಾರ್ ಬೇಕು ಅನಿಸುತ್ತೆ ಅಷ್ಟೇ. ಇದೆಲ್ಲ ಸುಮ್ಮನೆ ಆಸೆಗಳು ಅಲ್ಲ. ಒಬ್ಬ ಸ್ವಾಮೀಜಿ ಇದ್ದಾರೆ, ಎಷ್ಟೋ ಜನರಿಗೆ ಇಲ್ಲಿ ಗೊತ್ತು, ನಾನು ಅವರ ಹೆಸರು ತಗೊಳ್ಳಲ್ಲ, ಎಲ್ಲರಿಗೂ ಗೊತ್ತು, ಇಲ್ಲಿ ಬರುತ್ತಿದ್ದರು. ಅವರು ಅಷ್ಟೇ ಹೇಳ್ತಾರೆ, ಒಂದು ಸಲ ಅವರಿಗೆ ಏನೋ ಒಂದು ರೆಡ್ ರೊಟ್ಟಿ ಎಂದು ಕನ್ನಡದಲ್ಲಿ ಇರುತ್ತದಂತೆ, ಕರ್ನಾಟಕದಲ್ಲಿ ಇರುತ್ತದಂತೆ, ಕೆಂಪು ರೊಟ್ಟಿ ಎಂದು, ಅದು ಯಾವುದೋ ಗೊತ್ತಿಲ್ಲ ನನಗೆ. ಅವ್ರಿಗೇನೋ ಒಂದು ಸಲ ಏನೋ ಅವ್ರಿಗೆ ಭಿಕ್ಷಾ ಒಂದು ದಿವಸ ಸಿಗಲಿಲ್ಲವೋ ಏನೋ ಆಯಿತು, ಅವರಿಗೆ ಕೆಂಪು ರೊಟ್ಟಿ ತಿಂದರೆ ಚೆನ್ನಾಗುತ್ತೆ, ಅಯ್ಯೋ ಕೆಂಪು ರೊಟ್ಟಿ ಅಂತ ಅಷ್ಟೇ ಯೋಚನೆ ಆಯಿತು. ಅಷ್ಟೇ ಅರ್ಧ ಗಂಟೆಗೋ ಯಾರೋ ತೊಗೊಂಡು ಬಂದರು. ಅವ್ರು ಆಶ್ಚರ್ಯಪಟ್ಕೊಂಡರು, ನಾನು ಕೆಂಪು ಎಂದು ಯೋಚನೆ ಮಾಡಿದಾಗ ಹೇಗೆ ಬಂತು? ಅವ್ರು ಸಂಕಲ್ಪ ಮಾಡಿದ್ದಾರೆ, ಅದು ಬರುತ್ತದೆ. ಆವಾಗಿನಿಂದ ಅವರು ಹೇಳಿದ್ದು, ಯಾಕಂದರೆ ಅವರಿಗೆ ಸಂಕಲ್ಪ ಸಿದ್ಧಿ ಇದೆ. ಸಂಕಲ್ಪ ಸಿದ್ಧಿ, ಅವರು ಜಪ ತಪ, ಅವರು ದೊಡ್ಡ ಮಹಾತಪಸ್ವಿಗಳು, ಮಹಾಜಪ, ಅವರ ನಿಷ್ಠಾ ತುಂಬ ಚೆನ್ನಾಗಿದೆ. ಅವ್ರು ಸಂಕಲ್ಪ ಮಾಡಿದರೆ ಅದು ಬಂದುಬಿಡ್ತದೆ. ಆದ್ದರಿಂದ ಅವರು ಆವಾಗ ಯೋಚನೆ ಮಾಡಿದರೆ, ಈಗ ನಾನು ಸಂಕಲ್ಪ ಮಾಡಲ್ಲ, ಅಯ್ಯೋ ಇದೇನಪ್ಪ, ನಾನು ಅಂದ್ಕೊಂಡ್ರೆ ಸಾಕು ಅದು ಬಂದೇ ಬಿಡ್ತಾ ಇದೆ, ಅದರಿಂದ ನಾನು ಸಂಕಲ್ಪ ಮಾಡಲ್ಲ. ಏನಾದರೂ ಕಷ್ಟ ಇದ್ದರೆ, ಊಟ ಸಿಗದಿದ್ದರೂ ಸುಮ್ಮನೆ ಇರ್ತಾನೆ, ಸಂಕಲ್ಪವೇ ಮಾಡಲ್ಲ. ತಾನು ಬಂದರೆ ಬರಲಿ, ಸಂಕಲ್ಪ ಮಾಡಿದರೆ ಬಂದು ಬಿಡ್ತದೆ. ನಾನು ಸಂಕಲ್ಪವನ್ನು ಹೀಗೆ ದುರುಪಯೋಗ ಮಾಡಲ್ಲ. ಇದು ದಿವ್ಯ ಸಂಕಲ್ಪಗಳು ಹೇಳ್ತಾರೆ, ಸಾಮಾನ್ಯ ಸಂಕಲ್ಪಗಳಲ್ಲ. ತಪೋಬಲದಿಂದ, ಪುಣ್ಯಬಲದಿಂದ, ಸಾಧನ ಬಲದಿಂದ ಹುಟ್ಟಿರುವಂಥ ದಿವ್ಯ ಸಂಕಲ್ಪಗಳು. ಹಾಗೆ ಆ ಪಾಂಡವರಿಗೆ ಒಂದು ದಿವ್ಯ ಸಂಕಲ್ಪ ಹುಟ್ಟಿತು. ಕುಂತಿ ಹೇಳಿದ್ದು ಆಕ್ಸಿಡೆಂಟಲ್ ಅಲ್ಲ. ಭಿಕ್ಷಾ ಅಂದರೆ ಭಿಕ್ಷಾ ಹಂಚಿಕೋ ಎಂದು ನಾರ್ಮಲ್ ಆಗಿ ಹೇಳಿದ್ದಾರೆ. ಶುದ್ಧ ಮನಸ್ಸಿನಿಂದ ಒಂದು ಆಶೀರ್ವಾದ ರೂಪವಾಗಿ ಹೇಳಿದ್ದಾರೆ. ಆಶೀರ್ವಾದ ಹೇಳಿದ್ದು ಆಗಿಬಿಡ್ತದೆ, ದೊಡ್ಡವರ ಆಶೀರ್ವಾದ ಆಗುತ್ತದೆ. ನಮಗೆ ಸಂಕಲ್ಪ ಬಲ ಇಲ್ಲ, ನಮ್ಮ ಆಸೆಗಳು ಹೆಚ್ಚು, ಪುಣ್ಯಬಲ ಕಮ್ಮಿ. ಅದರಿಂದ ನಾವು ಹೇಳಿದ್ದರೆ ಆಕ್ಸಿಡೆಂಟ್, ನಾವಲ್ಲಿ ಹೋಗಬೇಕು, ಬೆಂಗಳೂರು ಅನಿಸುತ್ತದೆ, ನಾನು ಅಮೆರಿಕಕ್ಕೆ ಹೋಗಬೇಕು ಅನಿಸುತ್ತದೆ, ನಮಗೆ ಏನಾಗಲ್ಲ. ಶುದ್ಧ ಸಂಕಲ್ಪ ಇರುವವರೆಗೂ ಸಂಕಲ್ಪ ಮಾಡಿದರೆ ಅಮೆರಿಕಕ್ಕೆ ಹೋಗ್ತಾರೆ. ನಾನು ಹೋಗ್ತೀನಿ ಅನಿಸಿದರೆ ಅವ್ರು ಹೋಗ್ತಾರೆ, ಅವರಿಗೆ ವೀಸಾದಿಗಳೆಲ್ಲ ಸಿಗ್ತವೆ. ಏಕೆ? ಸಂಕಲ್ಪ ಸಿದ್ಧಿ ಇರುತ್ತದೆ ಅವರಿಗೆ. ಹಾಗೆ ಕುಂತಿಗೆ ಹಾಗೆ ಪುಣ್ಯಬಲ ಇತ್ತು. ಕುಂತಿ ಇಡೀ ಜೀವನವೆಲ್ಲ ತಪಸ್ವಿ ಸನ್ಯಾಸಿನಿ ಹಾಗೆ ಜೀವಿಸಿದ್ದಾರೆ, ಗೊತ್ತಾ? ಕುಂತಿ ಇಡೀ ಜೀವನವೆಲ್ಲ ಸನ್ಯಾಸಿನಿ ಹಾಗೆ, ತಪಸ್ವಿ ಹಾಗೆಯೇ, ಕಠೋರ ಕಷ್ಟವಿತ್ತು, ಹಾಗೆ ಜೀವಿಸಿದ್ದಾಳೆ. ಆದ್ದರಿಂದ ಕುಂತಿ ಮಹಾತಪಸ್ವಿನಿ. ಆದ್ದರಿಂದ ಕುಂತಿಗೆ ಸಂಕಲ್ಪ ಶಕ್ತಿ ಇದೆ. ಅವರು ಹೇಳಿದ್ದರೂ ಹಾಗೆ ಬಿಡ್ತಾರೆ. ಆದ್ದರಿಂದ ದಿವ್ಯ ಸಂಕಲ್ಪ ಅದು ಪಾಂಡವರೆಲ್ಲರಲ್ಲಿ ಮನಸ್ಸಿನಲ್ಲಿ ಹುಟ್ಟಿತು. ಅದು ಅವರಲ್ಲಿ ದಿವ್ಯ ಸಂಕಲ್ಪ. ವೇದವ್ಯಾಸ ಅವರು ಪೂರ್ವಜನ್ಮವನ್ನು ನೋಡಿ ಹೇಳಿದ್ದಾರೆ, ನಿಮಗೆ ಬಲವಾದ ಆ ಪೂರ್ವಜನ್ಮ ಕರ್ಮ ಇದೆ, ವರ ಇದೆ. ಪಾಂಡವರಿಗೂ ಅವರಿಗೂ ಇದೆ, ದ್ರೌಪದಿಗೂ ವರ ಇದೆ, ಅದರಿಂದ ನೀವು ಮಾಡಿಕೊಳ್ಳಬೇಕು, ಅದಕ್ಕೆ ತಪ್ಪಲ್ಲ ಅಂದರೆ ಹೌದು. ವೇದವ್ಯಾಸ ಒಪ್ಪಿಕೊಂಡರೆ, ವೇದವ್ಯಾಸ ದಿವ್ಯದೃಷ್ಟಿ ಇರುವವನಾಗುವುದರಿಂದ ವೇದವ್ಯಾಸ ಹೇಳಿದ್ದನ್ನು ದೃಪದ ಅಂದರೆ ಯಾರು? ದ್ರೌಪದಿ ಅಪ್ಪ. ಅವನು ಮೊದಲು ಸಂಕೋಚ ಮಾಡಿದ. ವೇದವ್ಯಾಸ ಹೇಳಿದ ನಂತರ ದೃಪದ ಆಕ್ಷೇಪ ಮಾಡಲಿಲ್ಲ, ಧೃತರಾಷ್ಟ್ರ ಮಾಡಲಿಲ್ಲ, ವಿದುರ ಮಾಡಲಿಲ್ಲ, ಮಿಕ್ಕ ಯಾರೂ ಮಾಡಲಿಲ್ಲ, ಯಾರೂ ಆಕ್ಷೇಪ ಮಾಡಲಿಲ್ಲ. ಏಕೆ? ವೇದವ್ಯಾಸ ಅಂಥವನೆಂದರೆ ಅವನ ದಿವ್ಯದೃಷ್ಟಿ, ಅವರ ಶಕ್ತಿಗೆ ಎಲ್ಲರಿಗೂ ವಿಶ್ವಾಸ ಇದೆ. ಅಂಥ ಮಹನೀಯರೇ ಹೇಳಿದ ನಂತರ ಈಗ ಅದು ತಪ್ಪಾಗಲ್ಲ ಎಂದು ಎಲ್ಲರೂ ಒಪ್ಕೊಂಡು ಬಿಟ್ಟರು. ಅದರಿಂದ ಯಾರೂ ಆಕ್ಷೇಪ ಮಾಡಲಿಲ್ಲ. ಯಾರೋ ಒಬ್ಬರಿಬ್ಬರು ದುಷ್ಟರು, ಕರ್ಣ ಅಂತವರು ಮಾಡಿದ್ದಾರೆ, ಬಟ್ ಅದನ್ನು ಜನರೆಲ್ಲ ಕರ್ಣಂದೇ ತಪ್ಪು ಎಂದು ಹೇಳಿಬಿಟ್ರು. ಆದ್ದರಿಂದ ಈ 3 ಕಾರಣಗಳಿಂದ, ಪೂರ್ವಜನ್ಮ ಕಾರಣ, ಪಾಂಡವರ ಶುದ್ಧ ಸಂಕಲ್ಪ, ಕುಂತಿ ಆಶೀರ್ವಾದ, ಈ 3ನಿಂದ ಧರ್ಮ ಎಂಬುದು ಈ ತರಹ ನಿರ್ಣಯಿಸ್ತೀವೇ ಹೊರತು, ಧರ್ಮ ಎಂಬುದು ನನಗಿಷ್ಟ ನಾನು ಮಾಡ್ತೀನಿ, ನಾನೇಕೆ ಮಾಡಬಾರ್ದು, ನನಗದಿಷ್ಟ ನಾನೇಕೆ ಮಾಡಬಾರ್ದು. ಈಗ ನಮ್ಮ ವೈಯಕ್ತಿಕ ಇಷ್ಟಗಳು ಧರ್ಮ ಆಗಲ್ಲ. ಯಾವಾಗ ಆಗ್ತವೆ ಅಂದರೆ ನಮ್ಮ ಇಷ್ಟಕ್ಕೆ ಒಂದು ದಿವ್ಯ ಸಂಕಲ್ಪ ಆಗಬೇಕದು. ದಿವ್ಯ ಸಂಕಲ್ಪ ಅಂದರೆ ಮಹಾತಪೋಬಲದಿಂದ ಸಂಕಲ್ಪ ಆಗಬೇಕು ಅಲ್ಲವೇ? ಪುಣ್ಯಬಲ ಇದ್ದರೆ ಎಲ್ಲ ವಿಷಯಗಳಲ್ಲಿ ಆಗಲ್ಲ, ಕೆಲವು ವಿಷಯಗಳಲ್ಲಿ ಆಗುತ್ತವೆ, ಕೆಲವು ವಿಷಯಗಳಲ್ಲಿ ಆಗುತ್ತದೆ. ನನಗೆ ಪುಸ್ತಕ ವಿಷಯಗಳಲ್ಲಿ ಆಗುತ್ತದೆ. ಸುಮ್ಮನೆ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೀನಿ. ನನಗೆ ಯಾವುದೇ ಪುಸ್ತಕ ಬೇಕು ಅಂದರೆ ಸಾಕು, ಕೆಲವು ದಿವಸಕ್ಕೆ ಸಿಕ್ಕಿಬಿಡ್ತದೆ.
ಯಾರೋ ಇದು ನಾನು ಗಮನಿಸಲಿಲ್ಲ, ನನಗೆ ಇನ್ನೊಬ್ಬರು ಬ್ರಹ್ಮಚಾರಿ ಹೇಳಿದ್ದಾರೆ, ಸ್ವಾಮೀಜಿ ನಿಮಗೆ ಯಾವ ಪುಸ್ತಕ ಬೇಕಂದರೆ ನಿಮಗೆ ಸಿಗ್ತದೆ, ನಿಮಗೆ ಏನೋ ಇದೆ ಎಂದು ಹೇಳಿದ್ದಾರೆ, ನಿಮಗೆ ಏನೋ ಶಕ್ತಿ ಇದೆ ಅಂತ. ಅವರು ಹೇಳಿದ ನಂತರ ಗಮನಿಸಿದ ನಿಜ. ನನಗೆ ಎಷ್ಟೋ ಸಲ ಪುಸ್ತಕ ಎಲ್ಲೋ ಕೇಳಿದ್ದೆ, ನನಗೆ ಇದು ಪುಸ್ತಕ ಬೇಕು ಅನಿಸಿದ್ದರೆ ಕೆಲವೇ ದಿವಸಕ್ಕೆ, ಒಂದು ವಾರ ದಿವಸ 10 ದಿವಸಕ್ಕೆ ಯಾರೋ ತಂದು ಕೊಡ್ತಾರೆ, ತಂದುಕೊಟ್ಟು ಹೇಳ್ತಾರೆ, ಸ್ವಾಮೀಜಿ ನನಗೆ ಪುಸ್ತಕ ಬೇಕಾಗಿಲ್ಲ, ನಿಮಗೆ ಬೇಕಾದರೆ ತೊಗೊಂಡೆ ಅಂತ. ನಾನು ನೋಡಿದರೆ ಎಕ್ಸಾಕ್ಟ್ಲಿ ನನಗಿದೇ ಬೇಕು ಎಂದು ವಾರ ದಿವಸ ಹಿಂದೆ ಅಂದ್ಕೊಂಡೆ, ಅವ್ರು ತಂದೆ ಕೊಟ್ಟರು. ಎಷ್ಟೋ ಪುಸ್ತಕಗಳು ನಾನು ಅಂದ್ಕೊಂಡ್ರೆ ಯಾರೋ ತಂದು ಕೊಡ್ತಾರೆ ಅಥವಾ ಎಲ್ಲೋ ಸಿಕ್ಕಿಬಿಡ್ತದೆ. ಅಯ್ಯೋ, ನಾನು ಆಶ್ಚರ್ಯಪಟ್ಕೊಂಡೆ, ಇದೇನಪ್ಪ ಅಂದರೆ ಒಂದೊಂದು ವಿಷಯದ, ನನಗೆ ಎಲ್ಲ ವಿಷಯದಲ್ಲಿ ಆಗಲ್ಲ, ಒಂದು ಪುಸ್ತಕ ವಿಷಯದಲ್ಲಿ ಆಗುತ್ತದೆ. ಅದೇನೋ ಅದು ಮರಿ ಏನೋ ಅದು ಭಗವಂತನ ಅನುಗ್ರಹ. ಹಾಗೆ ಕೆಲವು ವಿಷಯಗಳು ನಿಮಗೆ ಉದಾಹರಣೆಗೋಸ್ಕರ ಹೇಳಿದ್ದೀನಿ ನನ್ನ ಕುರಿತು ಎಂದು ನನ್ನನ್ನೇ ಮತ್ತೆ ನೆನಪಿಸ್ಕೊಂಡು ಅದೇನು ಯೋಚನೆ ಮಾಡಬೇಡ, ಸುಮ್ಮನೆ ಉದಾಹರಣೆ ಅಷ್ಟೇ ಹೇಳಿದೆ. ಆದ್ದರಿಂದ ಹಾಗೆ ಎಷ್ಟೊಂದು ನಾನು 2-3 ಉದಾಹರಣೆಗಳು ಹೇಳಿದ್ದೀನಲ್ಲ. ಒಬ್ಬ ಸ್ವಾಮೀಜಿ ಉದಾಹರಣೆ, ಅವರು ಕೆಂಪು ರೊಟ್ಟಿ ಎಂದು ಹೇಳಿದರೆ ಕೆಂಪು ರೊಟ್ಟಿ ಬಂತು. ಹಾಗೆ ಅವರಿಗೆ ಸಂಕಲ್ಪ ಮಾಡಿದ್ದರೆ ಆಗುತ್ತದೆ ಎಂದು ಅವ್ರು ಗೊತ್ತು ಮಾಡುವ, ಅಯ್ಯೋ ನನ್ನ ಸಂಕಲ್ಪ ತಪೋಬಲ ಪುಣ್ಯಬಲ ವೇಸ್ಟ್ ಮಾಡಬಾರದು ಎಂದು ಆ ದಿವಸದಿಂದ ಪ್ರಾರಬ್ಧಕ್ಕೆ ಬಿಡ್ತೀನಿ, ಏನು ಬರುತ್ತದೋ ಅದೇ ಬರಲಿ, ಭಿಕ್ಷೆ ಸಿಗದಿದ್ದರೆ ಉಪವಾಸ ಇರ್ತೀನಿ, ನಾನು ಸಂಕಲ್ಪ ಮಾತ್ರ ಮಾಡಲ್ಲ. ಸಂಕಲ್ಪ ಮಾಡಿದರೆ ಬಂದೇ ಬಿಡ್ತದೆ, ಅಯ್ಯೋ ಬೇಡ. ಆವಾಗನಿಂದ ಅವರು ಸಂಕಲ್ಪ ಮಾಡ್ತಾನೇ ಇಲ್ಲ. ಏನೇ ಆಗಲಿ ತಾನಾದರೆ ತಾನೇ ಆಗ್ತದೆ, ಎಷ್ಟಾಗ್ತದೋ ಅಷ್ಟಾಗ್ತದೆ, ನಾನು ಮಾಡಲ್ಲ ಸಂಕಲ್ಪ. ಹಾಗೆ ಕೆಲವರಿಗೆ ಇಂಥ ಇರುತ್ತವೆ ಎಂದು ಅಪರೂಪ ಘಟನೆಗಳೇ ಆದರೆ ಆಗುತ್ತವೆ. ಆ ಕಾಲದಲ್ಲೇ ಅಪರೂಪ ಎಂದು ಹೇಳಿದ್ದಾರೆ. ಆದ್ದರಿಂದ ಈ 3 ಕಾರಣಗಳಿಂದ ಕುಂತಿ ಹೇಳಿದ್ದನ್ನು ಆಕ್ಸಿಡೆಂಟಲ್ ಹೇಳಿದ್ದಾರೆ ನೋಡಿ, ಹಾಗೆ ತಗೊಳ್ಳಬಾರದು. ಇವರೇನು ಹೇಳ್ತಾರೆ, ಯಟ್ ವೆನ್ ಕುಂತಿ ಆಕ್ಸಿಡೆಂಟಲ್ಲಿ ಟೋಲ್ಡ್ ಹರ್ ಸನ್ಸ್ ಟು ಶೇರ್ ದ್ರೌಪದಿ, ಆಕ್ಸಿಡೆಂಟಲ್ಲಿ ಹೇಳಲಿಲ್ಲ, ಮತ್ತು ದ್ರೌಪದಿಯನ್ನು ಹಂಚಿಕೊಂಡಿ ಎಂದು ಹೇಳಲಿಲ್ಲ, ಭಿಕ್ಷಾ ಅಂದರೆ ಹಂಚಿಕೋ ಎಂದು ಹೇಳಿದ್ದರು. ನಂತರ ಬಂದು ನೋಡಿದ್ದರೆ ಆ ಭಿಕ್ಷಾ ಒಂದು ಊಟ ಅಲ್ಲ, ಅದೊಂದು ವ್ಯಕ್ತಿ ಆಗಿಬಿಟ್ಟರು. ಅಯ್ಯೋ ನಾನು ಹೀಗೇಕೆ ಹೇಳಿದೆ ಎಂದು ಹೇಳಿದ್ದರೆ ಆವಾಗ ಅವರೆಲ್ಲ ದೊಡ್ಡವರು ಬಂದು ಹೇಳ್ತಾರೆ, ನಿಮ್ಮದು ಶುದ್ಧ ಸಂಕಲ್ಪದಿಂದ, ಅದೊಂದು ಭಗವತ್ ಪ್ರೇರಣದಿಂದ ಬಂದಿದ್ದೇ ಹೊರತು ನೀವು ಮಾಡಿದ್ದು. ದ್ರೌಪದಿ ಕುಂತಿ ಆಶ್ಚರ್ಯಪಟ್ಕೊಂಡರು, ನನ್ನ ಬಾಯಿದಿಂದ ಹೀಗೆ ಭಿಕ್ಷಾ ಅಂದ್ಕೊಂಡೆ, ನಾನು ಭಿಕ್ಷಾ ಅಂದ್ಕೊಂಡೆ, ಇದೇನಾಯಿತು ಅಂದರೆ ಆವಾಗ ಹೇಳಿದ್ದರು, ಅದು ನಿಮ್ಮ ಬಾಯಿ. ಕೆಲವೊಮ್ಮೆ ನೋಡಿ, ಇನ್ನೊಬ್ಬ ನೀವು ಉದಾಹರಣೆ ಹೇಳಲ್ಲ, ಇನ್ನೊಬ್ಬರಿದ್ದಾನೆ ಸ್ವಾಮೀಜಿ, ಅವರಿಗೆ ಕೋಪ ಬಂದರೆ ನೀವು ಸಾಯಿ ಎಂದು ಹೇಳಿಬಿಟ್ರೆ ಅವರು 24 hours ಸತ್ತು ಹೋದ. ಆವಾಗಿನಿಂದ ಅವ್ರಿಗೆ ಹೆದರಿಕೆ ಆಯಿತು, ಇನ್ನೊಂದು ಸಲ ಮಾಡಬಾರದೆ. ಕೆಲವರು ಅವ್ರಿಗೆ ಕೋಪ ಬಂದು ಹೇಳಿಬಿಟ್ರೆ ಹಾಗೆ ಬಿಡ್ತದೆ, ಅದು ಏನೋ ಆಕ್ಸಿಡೆಂಟ್ ಆಯಿತು ಸತ್ತೇ ಹೋದ. ಆದ್ದರಿಂದ ಕೆಲವರಿಗೆ ಅದು ಇರುತ್ತದೆ ಸಂಕಲ್ಪ. ಅದರಿಂದ ಕುಂತಿ ಹೇಳಿದರು ಇದೇನು ಅಂದರೆ ಅವರು ಹೇಳಿದ್ದರು, ನೀವು ದೊಡ್ಡವರು, ಅದು ಹಾಗೆ ಬಿಡ್ತದೆ, ಅದು ಹಾಗೆ ಬಿಟ್ಟಿತು ಅಷ್ಟೇ. ಆದ್ದರಿಂದ ಕುಂತಿ ಆಕ್ಸಿಡೆಂಟಲ್ಲಿ ಟೋಲ್ಡ್ ಹರ್ ಸನ್ಸ್ ಟು ಶೇರ್ ದ್ರೌಪದಿ, ಹರ್ ಆಕ್ಸಿಡೆಂಟಲ್ ವರ್ಡ್ಸ್ ವರ್ ಟ್ರೀಟೆಡ್ ಎಸ್ ಅನ್ ಅನ್ಚೇಂಜಬಲ್ ಲಾ. ಸಿ, ಫಸ್ಟ್ ಥಿಂಗ್ ಈಸ್ ದೀಸ್ ಲಾ ಎಂಬ ಮಾತು ಬಿಟ್ಟುಬಿಡು. ಈ ಲಾ ಎಂಬುದು ಆಧುನಿಕ ವೆಸ್ಟರ್ನ್ ಕಾನ್ಸೆಪ್ಟು. ವಿ ಡೋಂಟ್ ಹ್ಯಾವ್ ದ ಲಾ, ವಿ ಹ್ಯಾವ್ ಧರ್ಮ ಅಲ್ಲವೇ? ವಿ ಹ್ಯಾವ್ ಎ ಧರ್ಮ, ಸಂಕಲ್ಪ, ಅನುಗ್ರಹ, ಈಶ್ವರ ಅನುಗ್ರಹ. ಈ ಲಾ ಪದ ನಮಗಿಲ್ಲ. ಈ ಲಾ ಪದಗಳು ಏನೆಂದರೆ ಯಾರೋ ಒಬ್ಬರು ಬರೆದಿದ್ದರೆ ಲಾ ಆಗಲ್ಲ. ಅದು ಶಾಸ್ತ್ರ ದೃಷ್ಟ್ಯಾ ನಿರ್ಣಯವಾಗಿದ್ದು ಧರ್ಮ ಆಗುತ್ತದೆ. ಓಕೆ, ಸೊ ಕುಂತೀಸ್ ಆಕ್ಸಿಡೆಂಟಲ್ ವರ್ಡ್ಸ್ ವರ್ ಕನ್ಸಿಡರ್ಡ್ ಸೋ ಸ್ಟ್ರಾಂಗ್ಲಿ ಫೋರ್ಸಿಂಗ್ ಎ ಮ್ಯಾರೇಜ್ ದಟ್ ಚಾಲೆಂಜ್ಡ್ ಆಲ್ ಸೋಷಲ್ ನಾರ್ಮ್ಸ್. ಸೋಷಲ್ ನಾರ್ಮ್ಸ್ ಅಂದರೆ ಏನು? ಸೋಷಲ್ ನಾರ್ಮ್ಸ್ ಅಂದರೆ ಏನು? ಈ ಕಾಲದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಹೀಗೆ ಬರೆದಿದ್ದರೆ ಇರಬೇಕು. ವಿ ಆರ್ ಆಲ್ ವೆಸ್ಟರ್ನೈಸ್ಡ್ ಪೀಪಲ್. ನಾವು ಅದು ಹೇಳ್ತಾನೆ ಇದ್ದೀನಿ. ನಮ್ಮ ಜನರು ಇಂಡಿಯನ್ ಕಲ್ಚರ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡಲ್ಲ. ನಮಗೆ ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಆಪದ್ ಧರ್ಮ. ಈ ಬೈಬಲ್ ಕುರಾನ್ ಬುದ್ಧಿ ನಮಗೆ ಹೆಚ್ಚಿದೆ. ಬೈಬಲ್ನಲ್ಲಿ ಹೇಳಿದ್ದು ಅಷ್ಟೇ, ವಿಗ್ರಹಗಳನ್ನು ನೀವಿಡಬಾರದು, ದಟ್ಸ್ ಆಲ್. ಯಾವ ವಿಗ್ರಹ ಇಟ್ಟರೂ ಒಡೆದು ಹಾಕು, ಮಂದಿರಗಳನ್ನು ಒಡೆದು ಹಾಕು, ಹೀಗೆ ಮಾತಾಡ್ತಾರೆ. ಬೈಬಲ್ ಆಗಲಿ ಕುರಾನ್ ಆಗಲಿ. ಅವರ ಲಾ ಅಂದರೆ ಪುಸ್ತಕದಲ್ಲಿ ಹೇಳಿದ್ದರು ಏನೇ ಕೆಟ್ಟದಾಗಲಿ ಹಾಗೆ. ಡೈವರ್ಸ್ ಕೊಡು, ತಲಾಕ್ ಅಂದರೆ ತಲಾಕ್ ಕೊಡಲೇಬೇಕು. ಹಲಾಲ ಮಾಡು ಅಂದರೆ ದಟ್ ವುಮನ್ ಹ್ಯಾಸ್ ಟು ಸ್ಲೀಪ್ ವಿತ್ ಸಂಬಡಿ ಎಲ್ಸ್. ಇದು ಏನಪ್ಪ? ಪರ್ಸೆಕ್ಯೂಷನ್ ಇಟ್ ಈಸ್. ಬಟ್ ಇದು ಲಾ ಯು ವಾಂಟ್ ದಿಸ್ ಲಾ? ವಿ ಹ್ಯಾವ್ ನೋ ಸಚ್ ಲಾ. ವಿ ಹ್ಯಾವ್ ನೋ ಬೈಬ್ಲಿಕಲ್ ಲಾ ಆ್ಯಂಡ್ ಕುರಾನಿಕ್ ಲಾ ಆ್ಯಂಡ್ ವಿ ಹ್ಯಾವ್ ನೋ ವೆಸ್ಟರ್ನೈಸ್ಡ್ ಲಾ. ಅವರ್ ಲಾ ಈಸ್ ಧರ್ಮ ಇದೆ, ದೆರ್ ಇಸ್ ನೋ ಲಾ. ಲಾ ಅಂದರೆ ಇನ್ನೊಬ್ಬರು ಇಂಪೋಸ್ ಮಾಡ್ತಾರೆ ಅಲ್ಲ, ಇದು ಧರ್ಮ, ಕರ್ತವ್ಯ ಹೇಳ್ತದೆ. ಇದು ಸಾಮಾನ್ಯ ಧರ್ಮ, ವಿಶೇಷ ಧರ್ಮ, ಆಪದ್ ಧರ್ಮ. ಅದರಿಂದ ನಮಗೆ ಧರ್ಮ ಇದೆ. ಇದು ಲಾ ಏನು? ಈ ಲಾ ಮಾತು ನನಗೆ ಅರ್ಥವಾಗಲ್ಲ ಇದು.
ಅನ್ಚೇಂಜಬಲ್ ಇದೆ. ಅನ್ಚೇಂಜಬಲ್ ಏನು, ಲಾ ಏನು? ಇಲ್ಲಿ ಲಾ ಎಲ್ಲಿದೆ? ಅನ್ಚೇಂಜಬಲ್ ಲಾ ಏನು? ಅವಳ ಆಶೀರ್ವಾದ ತೊಗೊಂಡರು, ದೇ ಮಾಡಿಬಿಟ್ಟು ಕಿಟ್. ಅಂದರೆ ನಮಗೆ ಹ್ಯೂಮನ್ ಬೀಯಿಂಗ್ ಇಲ್ಲ, ಧರ್ಮ ಇಲ್ಲ, ಪುಣ್ಯ ಇಲ್ಲ, ತಪೋಬಲ ಇಲ್ಲ, ಎಲ್ಲ ವಿ ಹ್ಯಾವ್. ದಿಸ್ ಇಸ್ ಆಲ್ ವೆಸ್ಟರ್ನೈಸ್ಡ್ ಬುದ್ಧಿ. ನಮ್ಮ ಇಂಡಿಯನ್ ಬುದ್ಧಿ, ಇಂಡಿಯನ್ ಶಾಸ್ತ್ರಗಳು, ಇಂಡಿಯನ್ ಥಿಂಕಿಂಗೇ ಇಲ್ಲ ಜನರಿಗೆ. ಈಗ ಸಪೋಸಿಂಗ್ ಗುರು ಆಜ್ಞೆ ಕೊಟ್ಟರು, ಗುರು ಏನು ಆಜ್ಞೆ ಕೊಟ್ಟು ಇದು ಮಾಡಪ್ಪ ಎಂದು ಹೇಳಿದರು. ಅಯ್ಯೋ ಗುರುಗಳ ಆಜ್ಞೆ ನಾನು ಮಾಡಲೇಬೇಕು ಎಂದು ಅವರು ಹೋಗಿ ಮಾಡಿದ್ದಾನೆ. ಇನ್ನೊಬ್ಬರು ಹೇಳ್ತಾರೆ, ಏನಪ್ಪ ಗುರುಗಳಿಗೆ ಹೋಗಿ ಹೇಳು, ಗುರುಗಳೇ ಆಗಲ್ಲ, ನೀವೇ ಚೇಂಜ್ ಮಾಡ್ಕೊ. ಇದಾ ಗುರುಗಳ ಆಜ್ಞೆ ಅಂದರೆ? ಇದೇನು ಅನ್ಚೇಂಜಬಲ್ ಲಾನಾ? ಇದೇನು ಮಾತಪ್ಪ? ಗುರುಗಳ ಆಜ್ಞೆ ಈಸ್ ಎ ರಿಲಿಜಿಯಸ್ ಡಿಸಿಪ್ಲಿನ್ ಅಪ್ಪ, ಇದು ತಪಸ್ಸು. ಗುರುಗಳ ಆಜ್ಞೆ ಕೊಟ್ಟರೆ ಯು ಫಾಲೋ ಇಟ್, ಬಿಕಾಸ್ ದಟ್ ಈಸ್ ಅ ತಪಸ್ಸು. ಸಜೆಷನ್ ಕೊಟ್ಟರೆ ಯು ಕ್ಯಾನ್ ಚೇಂಜ್, ಬಟ್ ಆಜ್ಞೆ ಕೊಟ್ಟರೆ ಪೀಪಲ್ ಫಾಲೋ. ಸೊ ಇದು ಗುರುಗಳ ಆಜ್ಞೆ ಎಂಬುದು. ಇನ್ನೊಂದು ಹೇಳ್ತೀನಿ, ದೀಕ್ಷೆಗಳು ಕೊಟ್ಟರೆ ನಿಯಮ ಎಂದಿರುತ್ತದೆ. ಕೆಲವು ನಿಯಮ ಅಂದರೆ ಏನೆಂದರೆ, ನೀವು ಯಾವುದೇ ಒಂದು ದೀಕ್ಷೆ ತಗೊಂಡು ವ್ರತ ತಗೊಂಡರೆ ಆ ವ್ರತಕ್ಕೆ ನಿಯಮಗಳಿರುತ್ತವೆ. ಒಬ್ಬನನ್ನು ನೋಡಿದೆ, ನಾನು ಪರ್ಸನಲಿ ಹೋಗಿ ಮಾತಾಡಿದೆ, ನೋಡಿದೆ. ಅವನಿಗೆ ಹಾವು ಮಂತ್ರ ಬರುತ್ತದೆ. ಹಾವು ಕಚ್ಚಿದ್ದರೆ, ಯಾವಾಗ ಇವನ್ ನಾಗರ ಹಾವು ಕಚ್ಚಿದ್ದರು, ಹಿ ಕ್ಯಾನ್ ಹೀಲ್ ಯು. ಹಿ ಕ್ಯಾನ್ ಹೀಲ್ ಯು ಈವನ್ ಇಫ್ ದ ಸ್ನೇಕ್ ಕೊಬ್ರಾ ಬೈಟ್ಸ್ ಯು, ಹಿ ಕ್ಯಾನ್ ಹೀಲ್ ಯು. ಎಷ್ಟೋ ಜನರು, ಹಿ ಟೆಲ್ಸ್, ಪೀಪಲ್ ಕೇಮ್ ಆಲ್ಮೋಸ್ಟ್ ಗೋಯಿಂಗ್ ಟು ಡೈ. People lifted him and brought him, and he did it within 5 to 10 minutes. He got up and walked and went away. How? He has got a mantra. But I asked him, who gave you, how and all that? He says some guru gave him. Along with it, he gave certain rules. For every diksha, for every mantra, there are certain niyamas. That niyama is a, ನೀವು ಇದೆಲ್ಲ ಈಗ ಆಧುನಿಕ ವೆಸ್ಟರ್ನೈಸ್ ಬುದ್ಧಿನಿಂದ ಯು ಮೇ ಪುಟ್ ಎ ಕ್ವಶನ್ ದಟ್, ಓಹ್ ಈಸ್ ಇಟ್ ಅನ್ಚೇಂಜಬಲ್? ನೋಡು, ಇದು ವೆಸ್ಟರ್ನ್ ಬುದ್ಧಿ ಪಕ್ಕಕ್ಕಿಡು, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ನಿಯಮ ಈಸ್ ಟು ಮೇಂಟೈನ್ ಯುವರ್ ವಿಲ್ ಪವರ್, ಯುವರ್ ಸಬ್ಕಾನ್ಷಿಯಸ್. ಆ ಮಿಸ್ಟಿಕ್ ಪವರ್ ಇದೆ. ಅದಕ್ಕೋಸ್ಕರ ಒಂದು ಡಿಸಿಪ್ಲಿನ್ ಇಟ್ಕೊಂಡರೆ, ಒಂದು ನಿಯಮ ಇಟ್ಕೊಂಡರೆ, ಗುರುಗಳು ಹೇಳಿಕೊಟ್ಟಿರುವಂಥ ಈ ಮಂತ್ರಕ್ಕೆ ಈ ನಿಯಮ ಅಂದರೆ, ಎಷ್ಟು ದಿವಸ ಆ ನಿಯಮ ಪಾಲಿಸ್ತೀವೋ ಅಷ್ಟುವರೆಗೂ ನಿಮ್ಮ ಬಾಯಿ ಮಾತು ಆ ಮಂತ್ರ ಪವರ್ ಇರುತ್ತದೆ. ದ ಡೇ ಯು ಬ್ರೇಕ್ ಇಟ್, ಮಂತ್ರ ಹೋಗ್ತದೆ, ವೀಕ್ ಆಗಿಬಿಡ್ತದೆ, ಮಂತ್ರ ಲೀಕ್ ಆಗಿಬಿಡ್ತದೆ, ಮಂತ್ರ ಪವರ್. ಅದು ನಾನು ಅವರಿಗೆ ಹೇಳಿದೆ. ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ನಿಯಮ ಇರುತ್ತದೆ. ಒಬ್ಬನನ್ನು ಕೇಳಿದರೆ ಅವನು ಹೇಳ್ತಾನೆ, ಅದೇ ಸ್ನೇಕ್ ಗೋರ್ಡ್ ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ, ಪಡವಲ್ ಹೇಳ್ತಾರೆ, ಆ ಸ್ನೇಕ್ ಗೋರ್ಡ್ ತಿನ್ನಬಾರದು. ಸ್ನೇಕ್ ಗೋರ್ಡ್ ತಿಂದರೆ ಮಂತ್ರ ಕೆಲಸ ಮಾಡಲ್ಲ. ಅಪ್ಪ ತಿಂದು ನೋಡಿದೆ, ಏನಾಗ್ತದೆ, ಒಂದು ತಿಂದು ನೋಡಿದರೆ ಹೋಯ್ತು, ಪವರ್ ಹೋಯ್ತು, ಅಷ್ಟೇ. ಈಗ ಅವ್ರ ಕೆಲಸ ಮಾಡಲ್ಲ. ಪೀಪಲ್ ಬಂದರೆ ದೆನ್ ದೇ ಹ್ಯಾವ್ ಟು ರಶ್ ಟು ಸಂಬಡಿ ಎಲ್. ಅವರು ಹಾಗೆ ಇದಕ್ಕೆ ಇವರಿಗೇನು ಹೇಳಿಕೊಟ್ರಂದರೆ, ನಾನು ಭೇಟಿ ಮಾಡಿರುವ ವ್ಯಕ್ತಿಗೆ ಬಡಿಸಿದ್ದ ಊಟ, ಬಡಿಸಿದ್ದ ಅನ್ನ ಮುಂತಾದ ಪಲ್ಯ ಯಾವುದು ಪತ್ರದಲ್ಲಿ ಹಾಕ್ತಾರೋ ಅದು ಪೂರ್ತಿ ತಿನ್ನಬೇಕು, ಬಿಡಬಾರದು. ಅನ್ನ ರೊಟ್ಟಿ, ಅನ್ನ ಚಪಾತಿ ಯಾವುದೇ ಆದರೂ. ಅದರಿಂದ ನಾನು ಹೇಳಿದ್ದೀನಿ, ನೀವೇನಾದರೂ ಫಂಕ್ಷನ್ಗೂ ಮದುವೆಗೂ ಅಲ್ಲಿ ಹೋದರೆ ಏನು ಮಾಡ್ತೀರ? ಅವ್ರು ಬಡಿಸಿಬಿಡ್ತಾರಲ್ಲ ಈ ಕಾಲದಲ್ಲಿ ಬಲವಂತವಾಗಿ. ಸ್ವಲ್ಪ ಸ್ವಲ್ಪ ಹೇಳಿದರೆ ಹೆಚ್ಚೇ ಹಾಕಿಬಿಡ್ತಾರೆ. ಆವಾಗೇನು ಅವ್ರು ಹೇಳ್ತಾರೆ, ನಾನು ಅಲ್ಲಿ ಹೋದರೆ ನನ್ನ ಪಕ್ಕಕ್ಕಿರುವವರು ಗೊತ್ತಿರುವವರಿದ್ದಾರೆ, ನಾನು ಹೇಳ್ತೀನಿ, ಮಿಕ್ಕ ಜನರು ಹೇಳ್ತಾರೆ ಇವರಿಗೆ ಹೆಚ್ಚು ಬಳಸಬೇಡ, ಅವರು ದೀಕ್ಷದಲ್ಲಿದ್ದಾನೆ, ಅವರಿಗೆ ನಿಯಮಗಳಿವೆ, ಡೋಂಟ್ ಡೂ ದ್ಯಾಟ್. ಅಂದರೆ ಅವ್ರ ಪಕ್ಕಕ್ಕೆ ಕೂರಿಸ್ತಾರೆ, ಅವ್ರು ಬಂದು ಎಷ್ಟು ಬೇಕೋ ಅಷ್ಟೇ ಕೇಳಿ ಹಾಕ್ತಾರೆ, ಒಂದು ಚೂರು ಇಷ್ಟು ಹೆಚ್ಚು ಹಾಕಲ್ಲ. ಅವ್ರು ಹೆಚ್ಚು ಹಾಕಿದ್ದರೆ ಅವ್ರು ತಿನ್ನಲ್ಲ, ಬಿಟ್ಟಿಟ್ಟರೆ ಅವ್ರ ಮಂತ್ರ ಬಲ ಹೋಗ್ತದೆ. ಅದಕ್ಕಿದಕ್ಕೆ ಏನು ಕನೆಕ್ಷನ್ ಎಂದರೆ, ಈಗ ನೋಡಿ, ಇದು ಮನಸ್ಸು యొక్క ಇವರ ವ್ಯಕ್ತಿಗತ ಮನಸ್ಸು ಸಮಷ್ಟಿ ಮನಸ್ಸುಗೂ ಕನೆಕ್ಟ್ ಆಗುವ ಪವರ್. ಅದು ಆ ಪವರ್ ಕೆಲಸ ಮಾಡಬೇಕಂದ್ರೆ ಈ ನಿಯಮ ಇರಬೇಕು. ಈ ನಿಯಮ ಬಿಟ್ಟಿದೆಯೋ ಪವರ್ ಜಾರಿಗೆ ಹೋಗ್ತದೆ. 3-4 ಉದಾಹರಣೆಗಳು ಹೇಳಿದ್ದೀನಿ. ಕೆಲವರು ಕಾಶಿಗೆ ಹೋಗಿ ಯಾವುದೇ ಒಂದು ತರಕಾರೋ ಯಾವುದೇ ವಸ್ತು ನಾನು ತಿನ್ನಲ್ಲ ಎಂದು ಬಿಟ್ಟು ಬರ್ತಾರೆ. ಅಂದರೆ ಈ ನಿಯಮಗಳು ನಿಮ್ಮ ಸಂಕಲ್ಪ ಶಕ್ತಿಯನ್ನು ನಿಲ್ಲಿಸುತ್ತವೆ. ಇಲ್ಲದಿದ್ದರೆ ಸುಮ್ಮನೆ ಹೇಳಿದೆ ಏನಾಗ್ತದೆ ಅಂದರೆ, ನಿಮಗೆ ಸಂಕಲ್ಪ ಬಲನೇ ಜಾರಿ ಹೋಗುತ್ತದೆ. ನಾನಿದು ಮಾಡ್ತೀನಿ ಅಂದರೆ ಮಾಡೇ ಮಾಡ್ತಾನೆ, ಮಾಡಲ್ಲ ಅಂದರೆ ಮಾಡಲ್ಲ, ಅಷ್ಟೇ. ಇದರಿಂದ ಏನಾಗ್ತದೆ, ನಿಮ್ಮ ವಿಲ್ ಪವರ್, ನಿಮ್ಮ ಸಂಕಲ್ಪ ಶಕ್ತಿ ಗಟ್ಟಿಯಾಗ್ತದೆ. ಇಲ್ಲದಿದ್ದರೆ ಜನರು ಲೂಸ್ ಮಾಡ್ತೀನಿ ಅಂತ ಹೇಳ್ತಾರೆ, ಮತ್ತು ಆಗಲ್ಲ, ಮಾಡ್ತೀನಿ ಅಂದ್ಕೊಂಡೆ ಆಗಲ್ಲ ಬಿಡು ಅಂತ ಹೇಳ್ತಾರೆ. ಮಾಡಲ್ಲ ಹೇಳ್ತಾರೆ, ಮತ್ತೆ ಹೋಗಿ ಮಾಡ್ತಾರೆ.
ಇದರಿಂದ ಲೂಸ್ ಆಗುತ್ತದೆ, ಸಂಕಲ್ಪ ಶಕ್ತಿ ಲೂಸ್ ಆಗಿಬಿಡ್ತದೆ, ಸಂಕಲ್ಪ ಶಕ್ತಿ ಗಟ್ಟಿಯಾಗಲ್ಲ. ಅದಕ್ಕೋಸ್ಕರ ತಪಸ್ಸುಗಳಲ್ಲಿ ಗುರುಗಳು ಯಾವುದೇ ಮಂತ್ರ ದೀಕ್ಷೆ ಕೊಡಲಿ ಅದಕ್ಕೆ ಕೆಲವು ನಿಯಮಗಳು ಹೇಳ್ತಾರೆ. ಆ ನಿಯಮಗಳನ್ನು ಖಂಡಿತವಾಗಿ ಪಾಲಿಸು. ಕಷ್ಟ ಆಗ್ತದೆ, ಮೊದಲೇ ಕೇಳಿ ಕೇಳಿ ತಗೋ, ಯಾವುದಾಗುತ್ತದೋ ಅದು ಆಚರಿಸು. ಅದು ಆಚರಿಸಿದ್ದರೆ ಒಂದು ಸಂಕಲ್ಪ ಶಕ್ತಿ ಬೆಳೆದು ಆ ಸಂಕಲ್ಪವೇ ನಿಮಗೆ ಮಂತ್ರಶಕ್ತಿ ಆಗುತ್ತದೆ, ಯಾವುದ್ರ ಮೇಲೆ ಆಗುತ್ತೆ. ಸೊ ಸಂಕಲ್ಪ ಶಕ್ತಿ ಶುಡ್ ಬಿ ದೇರ್. ಸೊ ಅದರಿಂದ ಪಾಂಡವರು ಅಸ್ತ್ರಗಳನ್ನು ಪ್ರಯೋಗಿಸ್ತಾರೆ, ಬ್ರಹ್ಮಾಸ್ತ್ರ, ವಾಯವ್ಯಾಸ್ತ್ರ, ವಾರುಣಾಸ್ತ್ರ ಎಂದು. ಆ ಒಂದೊಂದು ಅಸ್ತ್ರಕ್ಕೆ ಮಂತ್ರಶಕ್ತಿ ಇರುತ್ತದೆ. ಅದಕ್ಕೆ ದೀಕ್ಷೆ ತಗೊಂಡು ಅವರು ಜಪ ಮಾಡ್ತಾರೆ. ಅದಕ್ಕೆ ಆಯಾ ಮಂತ್ರಕ್ಕೆ ಆಯಾ ಶಕ್ತಿ, ಆಯಾ ನಿಯಮಗಳಿರುತ್ತವೆ. ಆ ನಿಯಮಗಳು ಪಾಲಿಸಿದ್ದರೆ ಆ ಮಂತ್ರಶಕ್ತಿ ಇರುತ್ತದೆ, ಇಲ್ಲದರೆ ಮಂತ್ರಶಕ್ತಿ ಜಾರ್ತದೆ, ನಿಮ್ಮ ಅಸ್ತ್ರಗಳು ಎಫೆಕ್ಟಿವ್ ಆಗಲ್ಲ. ಆದ್ದರಿಂದ ಈ ಸಂಕಲ್ಪಗಳನ್ನು ಏನಿದೆ ಹೇಳಿದ್ದರೆ ಏನಾಗುತ್ತದೆ ಅಂದರೆ, ಇದೇನು ಅನ್ಚೇಂಜಬಲ್ಲ ಅಂದರೆ ಇದೇನು ಪ್ರಶ್ನೆ ಅಂದರೆ, ವಿ ಆರ್ ನಾಟ್ ಇಂಡಿಯನ್ಸ್, ವಿ ಥಿಂಕ್ ಆಫ್ ಓನ್ಲಿ ಇನ್ ಎ ವೆಸ್ಟರ್ನೈಸ್ಡ್ ವೇ, ಯುರೋಪಿಯನ್ ವೇ ಅಲೋನ್. ಆಲ್ ದಿಸ್ ಥಿಂಗ್ಸ್, ಈ ವರ್ಡ್ಸು ಎಕ್ಸ್ಪ್ರೆಷನ್ಸು ಎಲ್ಲ ಯುರೋಪಿಯನ್ ಥಿಂಕಿಂಗೆ, ನಮ್ಮ ಇಂಡಿಯನ್ದಲ್ಲವೇ ಅಲ್ಲ. ಓಕೆ, ವೈ ಕುಂತೀಸ್ ಆಕ್ಸಿಡೆಂಟಲ್ ವರ್ಡ್ಸ್ ವರ್ ಕನ್ಸಿಡರ್ಡ್ ಸೋ ಸ್ಟ್ರಾಂಗ್ಲಿ ನೋಡಿ. ಮತ್ತು ಇಫ್ ವಿ ಜಸ್ಟಿಫೈ ಕನ್ಸಿಡರಿಂಗ್ ಕುಂತೀಸ್ ವರ್ಡ್ಸ್, ದೆನ್ ವಾಟ್ ಎವರ್ ಭೀಷ್ಮಾಸ್ ಡಿಡ್ ಬಿಕಮ್ಸ್ ರೈಟ್ ನೋಡಿ. ಭೀಷ್ಮ ಮಾಡಿದ್ದರೂ ಮಾಡಬಹುದು. ಕ್ಯಾನ್ ಯು ಎಕ್ಸ್ಪ್ಲೇನ್? ಐ ಹವ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್. ನೆಕ್ಸ್ಟ್, ಇನ್ ಮಹಾಭಾರತ ವಾರ್, ಕೃಷ್ಣ ಯೂಸ್ಡ್ ಮೆನಿ ಸ್ಟ್ರಾಟಜೀಸ್ ಬಟ್ ವಯಲೇಟೆಡ್ ಮೆನಿ ಲಾಸ್. ಫಾರ್ ಎಕ್ಸಾಂಪಲ್ಸ್, ಕಮ್ಯಾಂಡಿಂಗ್ ಅರ್ಜುನ ಟು ಶೂಟ್ ಅನ್ಆರ್ಮ್ಡ್. ಐ ಥಿಂಕ್ ಇದು ಟೈಮ್ ಆಯಿತು, ಸಾಕು, ಐ ಆಮ್ ಟಯರ್ಡ್. ಸೊ ಇದು ಇನ್ನೊಂದು ಪ್ರಶ್ನೆ. ಕೃಷ್ಣ ಭೀಷ್ಮನನ್ನು, ದ್ರೋಣನನ್ನು, ಕರ್ಣನನ್ನು ಅನ್ಯಾಯದಿಂದ ಸಾಯಿಸಿದ್ದಾರೆ. ಓಕೆ, ಇದಕ್ಕೆ ಹೇಳ್ತೆ, ನಾಳೆ ಹೇಳ್ತೆ. ನಾಳೆ ಅಂದರೆ ನೆಕ್ಸ್ಟ್ ಕ್ಲಾಸ್ ಯಾವಾಗ ಆಗ್ತದೋ ಆವಾಗ, ನನಗೆ ಪೇಷನ್ಸ್ ಇರುವಾಗ, ನನಗೆ ಎನರ್ಜಿ ಇರುವಾಗ, ಯಾವ ದಿವಸ ಎನರ್ಜಿ ಇರುತ್ತದೋ ಮಾತಾಡ್ತೀನಿ. ಎನರ್ಜಿ ಇಲ್ಲ ಅಂದರೆ ಇವತ್ತು ಹಾಫ್ ಎನರ್ಜಿನಿಂದ ಮಾಡ್ತೀನಿ, ಇನ್ನೂ ಹೆಚ್ಚಾಗಲ್ಲ, ಸಾಕು. ಓಂ ಶಾಂತಿ ಶಾಂತಿ ಶಾಂತಿ. ಇಂಗ್ಲೀಷ್ನಲ್ಲೇ ಹೇಳುವಕ್ಕೆ ಹೇಳ್ತಾ ಇದ್ದಾರೆ, ವೆನ್, ಹೌ ಟು ಡೂ ದ್ಯಾಟ್. ಇಫ್ ಐ ಹ್ಯಾವ್ ಸಮಥಿಂಗ್ ಟು ಈಟ್, ದೆನ್ ಐ ವಿಲ್ ಹ್ಯಾವ್ ಎನರ್ಜಿ. ನೋ ಫುಡ್, ನೋ ಎನರ್ಜಿ, ನೋ ಕ್ಲಾಸ್. ಫುಡ್ ಇದ್ದರೆ ಎನರ್ಜಿ ಆ್ಯಂಡ್ ಕ್ಲಾಸ್. ಓಕೆ, ಓಂ.